ಹಲೋ ಅಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ಸ್ಟೇಟ್ ಸ್ಕ್ರೇಪ್ ದ ಬ್ಯಾರಲ್ ಆಸ್ ರೆವೆನ್ಯೂಸ್ ಡ್ರೈ ಅಪ್. ನೋಡಿ, ಈ ಒಂದು ಸುದ್ದಿಯಲ್ಲಿ ಯಾವ ರೀತಿ ನಮ್ಮ ಭಾರತದ ವಿವಿಧ ರಾಜ್ಯಗಳು ಈ ಕೊರೋನಾ ವೈರಸ್ ನ ಪರಿಸ್ಥಿತಿಯಲ್ಲಿ ಸಾಕಷ್ಟು ಚಿಂತಾಜನಕ ಪರಿಸ್ಥಿತಿಯಲ್ಲಿದ್ದಾವೆ, ಯಾವ ರೀತಿ ತಮ್ಮ ಆರ್ಥಿಕತೆಯನ್ನ ಒಂದು ಹಳಿ ಮೇಲೆ ತೆಗೆದುಕೊಂಬರಕ್ಕೆ ಸಾಕಷ್ಟು ಹೆಣಗಾಡ್ತಾ ಇದ್ದಾವೆ ಅಂತ ಈ ಒಂದು ಸುದ್ದಿ ಹೇಳುತ್ತೆ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಡೀಟೇಲ್ಸ್ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ಒಂದ್ ಪಾಯಿಂಟ್ ನಾನು ಕ್ಲಿಯರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ವರ್ಷ ಏನು ವಿವಿಧ ರಾಜ್ಯ ಸರ್ಕಾರಗಳು ಬಜೆಟ್ ಅನ್ನ ಮಂಡನೆ ಮಾಡ್ತಾವೆ, ಅದರಲ್ಲಿ ಸರಿಸುಮಾರು 50% ಹಣವನ್ನ ಅವು ಕೇಂದ್ರ ಸರ್ಕಾರದಿಂದ ಪಡಿತಾವೆ. ಬಿಕಾಸ್ ನಮ್ಮ ದೇಶದಲ್ಲಿರ್ತಕ್ಕಂತಹ ಪ್ರಮುಖ ತೆರಿಗೆಗಳನ್ನ ಕೇಂದ್ರ ಸರ್ಕಾರವೇ ವಿಧಿಸುತ್ತೆ. ಸೊ ಅದರ ಒಂದು ಭಾಗವನ್ನ ಅವು ನಮ್ಮ ಕೇಂದ್ರ ಸರ್ಕಾರ ವಿವಿಧ ರಾಜ್ಯಗಳೊಂದಿಗೆ ಶೇರ್ ಮಾಡುತ್ತೆ. ಸೊ ಹಾಗಾಗಿ ನಮ್ಮ ಭಾರತದ ರಾಜ್ಯಗಳು ಆರ್ಥಿಕತೆಯ ವಿಷಯದಲ್ಲಿ ಅಷ್ಟೊಂದು ಸ್ವಾವಲಂಬಿಗಳಲ್ಲ, ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಅಂತ ಹೇಳ್ಬೋದು. ಸೊ ಈ ಒಂದು ಸುದ್ದಿಯನ್ನು ಕೂಡ ನೋಡ್ತಾ ಇದ್ದೀರಾ. ಇತ್ತೀಚೆಗಷ್ಟೇ ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ಅಧ್ಯಯನವನ್ನ ಮಾಡಿತ್ತು. ಆ ಒಂದು ವರದಿಯ ಪ್ರಕಾರ ರಾಜ್ಯಗಳು ಸುಮಾರು 47.5% ಆದಾಯವನ್ನ ಕೇಂದ್ರ ಸರ್ಕಾರದಿಂದ ಪಡಿತವೆ. ಸೊ ಹೆಚ್ಚು ಕಮ್ಮಿ ಒಂದು 50% ಅವುಗಳ ಒಂದು ಬಜೆಟ್ ನ ಹಣ ಏನಿರುತ್ತೆ ಅದು ಕೇಂದ್ರದಿಂದನೇ ಬರಬೇಕಾಗುತ್ತೆ. ಸೊ ನಮ್ಮ ರಾಜ್ಯಗಳಿಗೆ ಎಲ್ಲೋ ಒಂದ್ ಕಡೆ ಸ್ವಾವಲಂಬನೆಯ ಕೊರತೆ ಇದೆ ಆರ್ಥಿಕತೆ ದೃಷ್ಟಿಯಿಂದ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಕೊಟ್ಟಿರತಕ್ಕಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ರಾಜ್ಯ ಸರ್ಕಾರಗಳು ಸ್ವಯಂ ಸಂಗ್ರಹಣೆ ಮಾಡ್ತಕ್ಕಂತಹ ಟ್ಯಾಕ್ಸ್ ಕೇವಲ 50% ಅಷ್ಟೇ, ಸರಿಸುಮಾರು 50 ಅಥವಾ 52% ಮಾತ್ರ ಹೋಗುತ್ತೆ ತಾವು ಸ್ವಯಂ ಸಂಗ್ರಹಣೆ ಮಾಡಿ ಉಪಯೋಗಿಸ್ತಕ್ಕಂತಹದ್ದು. ಅವು ಯಾವಪ್ಪ ಅಂತ ಹೇಳಿದ್ರೆ, ನಿಮಗೆ ಎಕ್ಸಾಂಪಲ್ ಬಹಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ನಿಮಗೆ ಕಾಣಿಸ್ತಾ ಇರೋ ರೀತಿ ಏನು ಪೆಟ್ರೋಲಿಯಂ ಮತ್ತೆ ಈ ಮದ್ಯದ ಮೇಲೆ ಅಬಕಾರಿ ಸುಂಕವನ್ನ ಹಾಕ್ತಾರೆ. ಎಕ್ಸೈಸ್ ಡ್ಯೂಟಿ ಅಥವಾ ಕನ್ನಡದಲ್ಲಿ ಅಬಕಾರಿ ಸುಂಕ ಅಂತ ಕರಿತೀವಿ. ಇದನ್ನ ರಾಜ್ಯ ಸರ್ಕಾರ ಸಂಗ್ರಹಣೆ ಮಾಡುತ್ತೆ. ಅದೇ ರೀತಿ ಹೊಸ ಆಸ್ತಿ ಖರೀದಿ ಮಾಡಿದಾಗ, ವಾಹನಗಳನ್ನ ಖರೀದಿ ಮಾಡಿದಾಗ ಮಾಡುವಂತಹ ರಿಜಿಸ್ಟ್ರೇಷನ್ ಟ್ಯಾಕ್ಸ್ ಏನಿರುತ್ತೆ, ರಿಜಿಸ್ಟ್ರೇಷನ್ ಅಮೌಂಟ್ ಅನ್ನ ಕೂಡ ನಮ್ಮ ರಾಜ್ಯ ಸರ್ಕಾರಗಳು ಪಡೆದುಕೊಳ್ತವೆ. ಅದೇ ರೀತಿ ಇನ್ನಿತರ ಚಿಕ್ಕ ಪುಟ್ಟ ಸೆಸ್ಗಳನ್ನ ರಾಜ್ಯಗಳು ಹೇರ್ತಾ ಹೋಗ್ತವೆ. ಸ್ಟ್ಯಾಂಪ್ ಡ್ಯೂಟಿ ಇರ್ಬೋದು, ಮುಂತಾದಂತಹದ್ದು. ಸೊ ಈ ಎಲ್ಲಾ ಒಂದು ಟ್ಯಾಕ್ಸ್ ತೆರಿಗೆಗಳು ಸೇರ್ಬಿಟ್ಟು ಕೇವಲ 50% ಆಗುತ್ತೆ. ಇನ್ನುಳಿದಂತಹ ಒಟ್ಟು ಮೊತ್ತ ನಮ್ಮ ಕೇಂದ್ರ ಸರ್ಕಾರದಿಂದ ಬರಬೇಕಾಗುತ್ತೆ. ಬಟ್ ಒಂದ್ ಮಾತನ್ನು ಗಮನಿಸಿ, ನಿಮಗೆ ಇಲ್ಲೇನ್ ಕೊಟ್ಟಿದಾರಲ್ಲ, ಪೆಟ್ರೋಲಿಯಂ ಇರ್ಬೋದು ಅಥವಾ ಹೊಸ ವಾಹನಗಳಿರ್ಬೋದು, ಆಸ್ತಿ ತೆರಿಗೆ ಇರ್ಬೋದು, ಈ ಒಂದು ಏನು ಆಸ್ತಿಯನ್ನ ರಿಜಿಸ್ಟ್ರೇಷನ್ ಮಾಡುವಂತಹ ತೆರಿಗೆ ಇರ್ಬೋದು, ಇದೆಲ್ಲದೂ ಕೂಡ ಸಾಕಷ್ಟು ಕಮ್ಮಿ ಕಲೆಕ್ಷನ್ ಆಗ್ತಾ ಇದೆ. ಸರಿಸುಮಾರು 90% ಒಂದು ಕಡಿತ ಉಂಟಾಗಿದೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಗೊತ್ತಿರೋ ಪ್ರಕಾರ ಎಲ್ಲೂ ಕೂಡ ವಾಹನಗಳನ್ನ ಮಾರಲಾಗ್ತಾ ಇಲ್ಲ. ಕೊರೋನಾ ವೈರಸ್ ಕಾರಣದಿಂದ ದೇಶಾದ್ಯಂತ ಲಾಕ್ ಡೌನ್ ಅನ್ನು ಆಚರಿಸಲಾಗ್ತಾ ಇದೆ. ಸೊ ಹೊಸ ವಾಹನಗಳ ಖರೀದಿ ಆಗ್ತಾ ಇಲ್ಲ, ಹೊಸ ಆಸ್ತಿಗಳ ಒಂದು ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ. ಅದೇ ರೀತಿ ನಿಮಗೆ ಪೆಟ್ರೋಲಿಯಂನ ಬೇಡಿಕೆಯಲ್ಲಿ ಕೂಡ ಭಾರಿ ಕುಸಿತ ಉಂಟಾಗಿದೆ. ಅಂಡ್ ಬಹುಮುಖ್ಯ ಲಾಸ್ ಏನಪ್ಪಾ ಅಂತ ಹೇಳಿದ್ರೆ, ಈ ಲಿಕ್ಕರ್ ಏನಿದೆ, ಮದ್ಯವನ್ನ ಮಾರಾಟ ಮಾಡುವುದಕ್ಕೂ ಕೂಡ ನಿರ್ಬಂಧನೆ ವಿಧಿಸಲಾಗಿದೆ. ಸೊ ಹಾಗಾಗಿ ಪ್ರತಿಯೊಂದು ರಾಜ್ಯವೂ ಕೂಡ ಈ ಅಬಕಾರಿ ಸುಂಕ ಅಥವಾ ಎಕ್ಸೈಸ್ ಡ್ಯೂಟಿ ರೂಪದಲ್ಲಿ ಬರಬೇಕಾಗಿದ್ದಂತಹ ಕೋಟ್ಯಾಂತರ ರೂಪಾಯಿಗಳನ್ನ ಕಳ್ಕೊಳ್ತಾ ಇದ್ದಾವೆ. ಸೊ ಇದು ನಮ್ಮ ರಾಜ್ಯ ಸರ್ಕಾರಗಳ ಒಂದು ತೊಂದರೆಗೆ ಕಾರಣ ಆಗಿದೆ. ಅಂಡ್ ಇದರ ಜೊತೆಗೆ ಒಂದು ದಿಕ್ಕಿನಲ್ಲಿ ನಮ್ಮ ರಾಜ್ಯಗಳ ಆದಾಯ ಕಡಿಮೆ ಆಗ್ತಾ ಇದೆ ಬಿಕಾಸ್ ಆಫ್ ಈ ಒಂದು ಕೊರೋನಾ ವೈರಸ್ ನ ಲಾಕ್ಡೌನ್. ಅದೇ ಹೊತ್ತಿನಲ್ಲಿ ಹಲವಾರು ಜನರ ಆರೋಗ್ಯ ಕ್ಷೇಮವನ್ನ ವಿಚಾರಿಸಿಕೊಳ್ಳೋದು ನಮ್ಮ ರಾಜ್ಯ ಸರ್ಕಾರದ ಒಂದು ಕರ್ತವ್ಯ ಆಗಿದೆ. ಸೊ ಯಾರೆಲ್ಲ ಏನು ಪೇಷಂಟ್ಗಳು ಕೊರೋನಾ ವೈರಸ್ ನಿಂದ ಪೀಡಿತರಾಗ್ತಾರೆ, ಅವ್ರಿಗೆಲ್ಲರೂ ಕೂಡ ಸುಮಾರು 2 ರಿಂದ 3 ಲಕ್ಷ ರೂಪಾಯಿ ವೆಚ್ಚ ಉಂಟಾಗುತ್ತೆ. ಆ ಸಂಪೂರ್ಣ ವೆಚ್ಚವನ್ನ ನಮ್ಮ ಸರ್ಕಾರ ಭರಿಸಬೇಕಾಗಿದೆ. ಅದೇ ರೀತಿ ಕೆಲವೊಂದು ಕಲ್ಯಾಣ ಯೋಜನೆಗಳು, ವೆಲ್ಫೇರ್ ಸ್ಕೀಮ್ಸ್ ಅಂತ ಕರಿತೀವಿ, ಅಂದ್ರೆ ಬಡ ಜನರು ಹಸಿವಿನಿಂದ ಸಾಯ್ತಾ ಇದ್ದಾರೆ. ಇದುವರೆಗೂ ಕೂಡ ಅವರು ಸರ್ಕಾರದ ಒಂದು ಬೆಂಬಲದ ಹೊರತಾಗಿಯೂ ಕೂಡ ಅವರು ಸ್ವತಃ ದುಡಿಮೆ ಮಾಡಿಬಿಟ್ಟು ಹಣವನ್ನ ಸಂಪಾದನೆ ಮಾಡ್ತಾ ಇದ್ರು. ಬಟ್ ಈಗ ಅವರ ಒಂದು ದುಡಿಮೆ ಕೂಡ ಸ್ಥಗಿತಗೊಂಡಿರುವಂತಹ ಕಾರಣದಿಂದ ನಮ್ಮ ರಾಜ್ಯ ಸರ್ಕಾರವೇ ಅವರಿಗೆ ಒಂದು ಮೂಲಭೂತವಾದಂತಹ ಅವಶ್ಯಕತೆಗಳನ್ನ ಪೂರೈಸಬೇಕಾದಂತಹ ಒಂದು ಸಂದರ್ಭ ಬಂದೊದಗಿದೆ. ಸೊ ಹೀಗಾಗಿ ಒಂದು ಕಡೆ ನಮ್ಮ ಸಂಪನ್ಮೂಲ ಕುಸಿತಾ ಇದೆ, ಇನ್ನೊಂದು ಕಡೆ ನಮ್ಮ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು ಬ್ಯಾಲೆನ್ಸ್ ಅನ್ನ ಮೇಂಟೈನ್ ಮಾಡುವುದು ನಮ್ಮ ರಾಜ್ಯ ಸರ್ಕಾರಗಳಿಗೆ ಒಂದು ದೊಡ್ಡ ಸವಾಲಾಗಿ ಪರಿಗಣಿಸಿದೆ ಅಂತ ಹೇಳ್ಬೋದು. ಸೊ ಕೆಳಗಡೆ ಕೂಡ ನೋಡ್ತಾ ಇದ್ದೀರಾ, ನಮ್ಮ ರಾಜ್ಯ ಸರ್ಕಾರಗಳು ಕೆಲವೊಂದು ಡಿಮ್ಯಾಂಡ್ ಅನ್ನ ಇಟ್ಟಿದ್ವು. ಒಂದು ಡಿಮ್ಯಾಂಡ್ ಅಂತ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಏನು 2017ನೇ ಇಸ್ವಿಯಲ್ಲಿ ನಮ್ಮ ಸರಕು ಮತ್ತು ಸೇವಾ ತೆರಿಗೆ, ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ನಮ್ಮ ಸಂಸತ್ತಿನಲ್ಲಿ ಪಾಸ್ ಆಗುತ್ತೆ. ಅದರಲ್ಲಿ ಒಂದು ಪ್ರಾಮಿಸ್ ಅನ್ನ ಮಾಡಲಾಗಿತ್ತು. ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ 5 ವರ್ಷಗಳ ಅವಧಿಯವರೆಗೂ ಕೂಡ ಯಾವುದಾದ್ರೂ ರಾಜ್ಯ ಈ ತೆರಿಗೆ ಸಂಗ್ರಹಣೆಯಲ್ಲಿ ಸ್ವಲ್ಪ ಕೊರತೆಯನ್ನ ಎದುರಿಸ್ತು ಅಂತ ಹೇಳಿದ್ರೆ, ಆ ಸಂಪೂರ್ಣ ಕೊರತೆ ಏನಿದೆ ಅದನ್ನ ಕೇಂದ್ರ ಸರ್ಕಾರವೇ ಭರಿಸಿಕೊಡುತ್ತೆ ಅಂತ ಒಂದು ಆಶ್ವಾಸನೆಯನ್ನ
ನಮ್ಮ ಸಂಸತ್ತು ಕೊಟ್ಟಿತ್ತು ಈ ಒಂದು ಕಾಯ್ದೆಯ ಮೂಲಕ. ಸೊ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಗಳು ಏನ್ ಕೇಳ್ತಾ ಇದ್ದಾವೆ, ಪ್ರಸ್ತುತ ನಮ್ಮ ಒಂದು ತೆರಿಗೆ ಸಂಗ್ರಹಣೆಯಲ್ಲಿ ಏನು ಕೊರತೆ ಉಂಟಾಗಿದೆ ಅದಕ್ಕೆ ಕಾಂಪೆನ್ಸೇಷನ್ ಅನ್ನ ಆದಷ್ಟು ಬೇಗ ಒದಗಿಸ್ಕೊಡಿ. ಕಾಂಪೆನ್ಸೇಷನ್ ಅಂದ್ರೆ ಏನು, ಕನ್ನಡದಲ್ಲಿ ಪರಿಹಾರ ಅಂತ ಕರಿತೀವಿ. ಸೊ ಆ ಒಂದು ಪರಿಹಾರದ ಮೊತ್ತವನ್ನ ಬೇಗ ಕೊಡಿ, ಬಿಕಾಸ್ ನಮ್ಮ ಹತ್ರ ಆಲ್ರೆಡಿ ನಮ್ಮ ಖಜಾನೆ ಬರಿದಾಗ್ಬಿಟ್ಟಿದೆ. ಎರಡನೇ ಪಾಯಿಂಟ್ ಏನಪ್ಪಾ ಕೇಳಿದ್ರು ಅಂದ್ರೆ ಅವರು ಈ ಫಿಸ್ಕಲ್ ಡೆಫಿಸಿಟ್, ನಾನು ಹಿಂದೆ ಕೂಡ ಹಲವಾರು ಬಾರಿ ಹೇಳಿದ್ದೇನೆ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು ಅಂತೇಳಿ. ಸೊ ಫಿಸ್ಕಲ್ ಡೆಫಿಸಿಟ್ ನ ಪ್ರಸ್ತುತ ಇರತಕ್ಕಂತಹ 3% 4 ಅಥವಾ 5% ಏರಿಸಬೇಕು ಅಂತ ಕೂಡ ಕೆಲವೊಂದು ರಾಜ್ಯಗಳು ಬೇಡಿಕೆಯನ್ನ ಇಟ್ಟಿದ್ವು. ಸೊ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಸೊ ಈ ವಿತ್ತೀಯ ಕೊರತೆಯ ಮಿತಿ ಪ್ರಸ್ತುತವಾಗಿ 3% ಇದೆ. ಇದನ್ನ 4 ಅಥವಾ 5%ಗೆ ಏರಿಕೆ ಮಾಡಿದ್ರು ಅಂತ ಹೇಳಿದ್ರೆ ಏನ್ ಯೂಸ್ ಆಗುತ್ತಪ್ಪ ಅಂತ ಹೇಳಿದ್ರೆ ಬಹಳ ಸಿಂಪಲ್. ನಮ್ಮ ಏನು ವಿವಿಧ ರಾಜ್ಯಗಳಿದ್ದಾವೆ ಅವು ಹೆಚ್ಚು ಸಾಲವನ್ನ ಪಡೆದುಕೊಳ್ಬಹುದು, ಬಾರೋಯಿಂಗ್ಸ್ ಅಂತ ನಾವೇನ್ ಕರಿತೀವಿ. ಸಾಲವನ್ನ ಹೊರಗಡೆಯ ಮೂಲಗಳಿಂದ ಪಡೆದುಕೊಂಡ್ಬಿಟ್ಟು ಅದನ್ನ ಅವು ತಮ್ಮ ಒಂದು ರಾಜ್ಯಕ್ಕೆ ಬೇಕಾಗಿರತಕ್ಕಂತಹ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬಹುದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಎಲ್ಲಾ ರಾಜ್ಯ ಸರ್ಕಾರಗಳು ಕೂಡ ಈ ವಿತ್ತೀಯ ಕೊರತೆ ಅಥವಾ ಫಿಸ್ಕಲ್ ಡೆಫಿಸಿಟ್ ನ ಒಂದು ಲಿಮಿಟ್ ಅನ್ನ ರೈಸ್ ಮಾಡಬೇಕು ಅಂತ ಕೂಡ ನಮ್ಮ ಸರ್ಕಾರವನ್ನ ಕೇಳ್ಕೊಂಡಿದ್ರು. ಜೊತೆಗೆ ನಿಮಗೆ ಒಂದು ವರ್ಡ್ ಕಾಣಿಸ್ತಾ ಇದೆ, ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸ್. ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸ್, WMA ಅಂತ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ. ಇದು ಕೂಡ ನಮ್ಮ ಒಂದು ಎಕನಾಮಿಕ್ಸ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಕಾನ್ಸೆಪ್ಟ್. ನಿಮಗೆ ಪ್ರಶ್ನೆ ಕೂಡ ಕೇಳ್ಬೋದು, ವೇಸ್ ಅಂಡ್ ಮೀನ್ಸ್ ಅಂತ ಅಡ್ವಾನ್ಸಸ್ ಅಂತ ಹೇಳಿದ್ರೆ ಏನು ಅಂತ ಕೇಳಿದ್ರೆ, ಫಸ್ಟ್ ಆಫ್ ಆಲ್ ಫುಲ್ ಫಾರ್ಮ್ ನಿಮ್ಗೆ ಗೊತ್ತಾಯ್ತು, ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್. ಬಟ್ ಇದರ ಒಂದು ಅರ್ಥ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ ಯಾವುದೋ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ತುರ್ತು ಕೆಲಸಕ್ಕಾಗಿ ಒಂದಷ್ಟು ಹಣದ ಅವಶ್ಯಕತೆ ಬಹಳ ತುರ್ತಾಗಿ ಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರು RBI ನಿಂದ ಒಂದಷ್ಟು ಸಾಲದ ರೂಪದಲ್ಲಿ ಪಡಿಬಹುದು. ಸಾಲ ಅನ್ನೋಕ್ಕಿಂತ ಅಡ್ವಾನ್ಸ್ ರೂಪದಲ್ಲಿ ಪಡಿಬಹುದು, ಒಂದು ಮುಂಗಡ ರೂಪದಲ್ಲಿ ಪಡಿತಾರೆ. ಅದನ್ನ ತೀರಿಸುವುದಕ್ಕೆ ಸರಿಸುಮಾರು 3 ತಿಂಗಳುಗಳ ಕಾಲಾವಕಾಶ ಇರುತ್ತೆ. ಅಂಡ್ ಅದಕ್ಕೆ ಸ್ಟ್ಯಾಂಡರ್ಡ್ ಬ್ಯಾಂಕ್ ನಲ್ಲಿ ಏನು ಬಡ್ಡಿ ದರವನ್ನು ವಿಧಿಸ್ತಾರೆ, ಇಂಟ್ರೆಸ್ಟ್ ರೇಟ್, ಅದೇ ಒಂದು ಇಂಟ್ರೆಸ್ಟ್ ರೇಟ್ ಅಪ್ಲೈ ಆಗುತ್ತೆ. ಸೊ ಇದನ್ನು ನಾವು ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಅಂತ ಕರಿತೀವಿ. ಸೊ ಇದು ಕೂಡ ಬಹಳ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಟಾಪಿಕ್ ನಮ್ಮ ಭಾರತೀಯ ಅರ್ಥಶಾಸ್ತ್ರದಲ್ಲಿ ಕಾಣಿಸಕ್ಕೆ ನಿಮಗೆ ಸಿಗ್ತಾ ಇರುತ್ತೆ. ಸೊ ಇಂತಹ ಟೆಕ್ನಿಕಲ್ ವರ್ಡ್ ಗಳನ್ನ ನೀವು ಮಿಸ್ ಮಾಡಬಾರ್ದು. ದಯವಿಟ್ಟು ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದೆ ಹೋಗ್ಬೇಕು. ಈ ಒಂದು ಟಾಪಿಕ್ ಅನ್ನು ನಾನು ತೆಗೆದುಕೊಂಡಿರುವ ಉದ್ದೇಶನೇ ನಿಮಗೆ GST ಬಗ್ಗೆ ಮಾತಾಡಕ್ಕೆ ಅಂಡ್ ಯಾವ ರೀತಿ ಒಂದು ರಾಜ್ಯದ ಆರ್ಥಿಕ ವ್ಯವಸ್ಥೆ ಕೆಲಸ ಮಾಡುತ್ತೆ ಅಂತ ತೋರಿಸುವ ಉದ್ದೇಶದಿಂದ. ಜೊತೆಗೆ ಈ ನಾನು ಈಗಲೇ ಹೇಳಿದಂತ ವೇಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ WMA ಮುಂತಾದಂತಹ ಕೆಲವೊಂದು ಟೆಕ್ನಿಕಲ್ ಟರ್ಮ್ಸ್ ಬಗ್ಗೆ ನಿಮಗೆ ತಿಳಿಸ್ಕೊಡುವಂತಹ ಉದ್ದೇಶದಿಂದ ಈ ಒಂದು ನ್ಯೂಸ್ ಅನ್ನ ಪಿಕ್ ಮಾಡಿದೀನಿ. ನೋಡಿ, ಈ ನ್ಯೂಸ್ ಕಷ್ಟ ಅನ್ಸುತ್ತೆ ಅಂತೇಳಿ ನೀವು ಸ್ಕಿಪ್ ಮಾಡಿದ್ರೆ ನಿಮಗೆ ಏನ್ ಗೊತ್ತಾಯ್ತು ಡೀಟೇಲ್ಸ್, ಆ ಡೀಟೇಲ್ಸ್ ಯಾವುದೂ ಕೂಡ ನಿಮಗೆ ತಿಳಿಯುವಂತಹ ಸಾಧ್ಯತೆನೇ ಇರ್ತಿರ್ಲಿಲ್ಲ. ಹಾಗಾಗಿ ನಾವು ಎಂತಹದ್ದೇ ನ್ಯೂಸ್ ಇರಲಿ ಅದರಲ್ಲಿ ನಮಗೆ ಬೇಕಾದಂತಹ ಇನ್ಫಾರ್ಮೇಶನ್ ನ ಡೀಪ್ ಆಗಿ ಇಳಿದ್ಬಿಟ್ಟು ಪಡೆದುಕೊಳ್ತಾ ನಾವು ಮುಂದೆ ಹೋಗ್ಬೇಕಾಗುತ್ತೆ. ಇದೇ ರೀತಿ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಮೊಹಮ್ಮದ್ ಮೊಯ್ಸಿನ್ಗೆ ಶೋಕಾಸ್ ನೋಟಿಸ್ ಅಂತ ಒಂದು ಸುದ್ದಿ ಹೇಳುತ್ತೆ. ನೋಡಿ, ಇದು ಕೂಡ ನೇರವಾಗಿ ಪ್ರಶ್ನೆ ಕೇಳಲ್ಲ. ಇತ್ತೀಚೆಗಷ್ಟೇ ಶೋಕಾಸ್ ನೋಟಿಸ್ ಅನ್ನ ಯಾವ ಒಬ್ಬ ಅಧಿಕಾರಿಗೆ ನೀಡಿದ್ದಾರೆ ಅಂತ ಯಾವುದೇ ಪ್ರಶ್ನೆಯಲ್ಲಿ ಕೂಡ ಕೇಳೋದಿಲ್ಲ. ಬಟ್ ಇದು ನಾವು ನ್ಯೂಸ್ ತೆಗೆದುಕೊಂಡಿರ್ತಕ್ಕಂತಹ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ, ಮೊಹಮ್ಮದ್ ಮೊಹಿಸಿನ್ ಅವರು ಇತ್ತೀಚೆಗೆ ಅಂದ್ರೆ ಕಳೆದ ಬಾರಿ 2019 ಏನು ಲೋಕಸಭಾ ಚುನಾವಣೆ ಇತ್ತು, ಆ ಸಂದರ್ಭದಲ್ಲೇ ಅವರು ಒಂದು ಸುದ್ದಿಗೆ ಕಾರಣರಾಗಿದ್ರು. ಯಾವ ಸುದ್ದಿಯಪ್ಪ ಅಂತ ಹೇಳಿದ್ರೆ, ಫಸ್ಟ್ ಆಫ್ ಆಲ್ ಮೊಹಮ್ಮದ್ ಮೊಹಿಸಿನ್ ಅವರು ಕರ್ನಾಟಕ ಕೇಡರ್ನ ಒಬ್ಬ IAS ಆಫೀಸರ್, ಒಬ್ಬ IAS ಅಧಿಕಾರಿ. ಇವ್ರು ಯಾಕಪ್ಪ ಸುದ್ದಿಯಲ್ಲಿದ್ರು ಒಂದು ಕೆಲವು ತಿಂಗಳುಗಳ ಹಿಂದೆ ಅಂತ ಹೇಳಿದ್ರೆ, ಒಡಿಶಾ ರಾಜ್ಯಕ್ಕೆ ನರೇಂದ್ರ ಮೋದಿ ಅವರು ಚುನಾವಣಾ ಪ್ರಚಾರಕ್ಕೆ ಬಂದಿರ್ತಾರೆ. ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಡಿಶಾ ರಾಜ್ಯಕ್ಕೆ ಬಂದಿರ್ತಾರೆ. ಬಿಜೆಪಿ ಪಕ್ಷದ ಪರವಾಗಿ ಚುನಾವಣಾ ಕಾರ್ಯದಲ್ಲಿ ಒಂದು ಕ್ಯಾಂಪೇನ್ ನಲ್ಲಿ ತೊಡಗಿಕೊಳ್ಳುವಂತಹ ಉದ್ದೇಶದಿಂದ. ಆ ಸಮಯದಲ್ಲಿ ಅಲ್ಲಿ ಚುನಾವಣಾ ಆಯೋಗದಿಂದ ಅಧಿಕಾರಿಯಾಗಿ ಮೊಹಮ್ಮದ್ ಮೊಹಿಸಿನ್ ಅವರಿಗೆ ಒಂದು ಜವಾಬ್ದಾರಿಯನ್ನು ವಹಿಸಲಾಗಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಅವರು ನರೇಂದ್ರ ಮೋದಿ ಅವರು ಬಳಸಿದಂತಹ ಹೆಲಿಕಾಪ್ಟರ್ ಅನ್ನ ತಪಾಸಣೆಗೆ ಒಳಪಡಿಸ್ತಾರೆ. ನೀವು ಕೂಡ ಈ ಒಂದು ಎಲೆಕ್ಷನ್ ಟೈಮಲ್ಲಿ ನೋಡ್ತಾ ಇರ್ತೀರಾ, ಯಾವ ರೀತಿ ದೊಡ್ಡ ದೊಡ್ಡ ರಾಜಕಾರಣಿಗಳ ಒಂದು ವೆಹಿಕಲ್ ಗಳನ್ನ ಕೂಡ, ವಾಹನಗಳನ್ನ ಕೂಡ ತಪಾಸಣೆ ಮಾಡ್ತಾರೆ. ಬಟ್ ಇವರು ಪ್ರಧಾನಮಂತ್ರಿಯವರ ಹೆಲಿಕಾಪ್ಟರ್ ಅನ್ನ ತಪಾಸಣೆ ಮಾಡಿದ್ದು ಯಾವ ಒಂದು ವಿಷಯಕ್ಕೆ, ವಿವಾದಕ್ಕೆ ಕಾರಣ ಆಯ್ತಪ್ಪ ಅಂತ ಹೇಳಿದ್ರೆ, ನಿಮಗೊಂದು ವಿಷಯ ಗೊತ್ತಿರಬೇಕು, ನಮ್ಮ ದೇಶದಲ್ಲಿ ಪ್ರಧಾನಮಂತ್ರಿಗಳ ಒಂದು ಭದ್ರತೆ ನೋಡ್ಕೊಳ್ಳೋದು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅಥವಾ SPG ಅಂತ ಹೇಳಿ. ಸೊ ಈ ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ಅವ್ರಿಗೆ ಸಂಬಂಧಪಟ್ಟಂತಹ ಒಂದು ಕಾಯ್ದೆ ಇದೆ. ಆ ಕಾಯ್ದೆಯ ಪ್ರಕಾರ ಯಾರು ಕೂಡ ಈ SPG ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ನಿಂದ ಭದ್ರತೆ ಒಳಪಟ್ಟಿರ್ತಕ್ಕಂತಹ ವ್ಯಕ್ತಿಗಳ ವಾಹನವನ್ನ ತಪಾಸಣೆ ನಡೆಸುವಂತಿಲ್ಲ. ಸೊ ಈ ಒಂದು ಕಾಯ್ದೆಯನ್ನು ಮೀರ್ಬಿಟ್ಟು ಮೊಹಮ್ಮದ್ ಮೊಯ್ಸಿನ್ ಅವರು ನರೇಂದ್ರ ಮೋದಿ ಅವರ ಹೆಲಿಕಾಪ್ಟರ್ ಅನ್ನ
ತನಿಖೆ ಮಾಡಿದ್ದಾರೆ, ತಪಾಸಣೆಗೊಳಪಡಿಸಿದ್ದಾರೆ ಅಂತ ಒಂದು ದೊಡ್ಡ ವಿವಾದ ಉಂಟಾಗಿತ್ತು. ಇದು ಮುಂದೇನಾಯ್ತು ಅನ್ನೋದು ನಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಿಕಾಸ್ ಇದಕ್ಕೆ ಸಂಬಂಧಪಟ್ಟಂತೆ ಮೊಹಮ್ಮದ್ ಮೊಹಿಸಿನ್ ಅವರು CAT ಕ್ಯಾಟ್ ನ ಮೊರೆ ಕೂಡ ಹೋಗಿದ್ರು. ಕ್ಯಾಟ್ ಅಂತ ಹೇಳಿದ್ರೆ ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್. ನೋಡಿ, ಬಹಳ ಇಂಪಾರ್ಟೆಂಟ್ ಇದು ಕೂಡ. ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧಿಕರಣ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗೆ ಈ ಒಂದು ಆಡಳಿತಾತ್ಮಕ ವಿಷಯದಲ್ಲಿ ಒಂದು ತೊಂದರೆ ಉಂಟಾಯ್ತು ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಸೆಂಟ್ರಲ್ ಗೌರ್ಮೆಂಟ್, ಕೇಂದ್ರ ಸರ್ಕಾರದ ನೌಕರರಿಗೋ IAS ಆಫೀಸರ್ಗೋ ಯಾರಿಗೋ ಒಬ್ಬರಿಗೆ ಈ ಒಂದು ವಿಷಯದಲ್ಲಿ ತೊಂದರೆ ಉಂಟಾಯ್ತು ಅಂತ ಹೇಳಿದ್ರೆ ಅವರು ನೇರವಾಗಿ ಈ ಒಂದು ಕ್ಯಾಟ್ ಮೊರೆ ಹೋಗಬಹುದಾಗುತ್ತೆ. ಕರ್ನಾಟಕದಲ್ಲೂ ಕೂಡ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತ ನಿಮಗೆ ಕಾಣಕ್ ಸಿಗುತ್ತೆ. ಕರ್ನಾಟಕ ಆಡಳಿತಾತ್ಮಕ ನ್ಯಾಯಾಧಿಕರಣ. ನಾನು ಕೆಲ ದಿನಗಳ ಹಿಂದೆ ನಿಮಗೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಬಗ್ಗೆ ಮಾತಾಡಿದ್ದೆ. ಅದೇ ರೀತಿ ಇವತ್ತು ಕೇಂದ್ರ ಆಡಳಿತಾತ್ಮಕ ನ್ಯಾಯಾಧಿಕರಣ ಅಥವಾ ಟ್ರಿಬ್ಯುನಲ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಸೊ ಇದರ ಮೊರೆ ಕೂಡ ಹೋಗಿದ್ರು. ಇವರಿಗೆ ಸಂಬಂಧಪಟ್ಟಂತ ಒಂದು ಅಮಾನತ್ತು ಆದೇಶವನ್ನ ತಡೆ ಹಿಡಿದಿದ್ರು. ಸೊ ಹಾಗಾಗಿ ಸಾಕಷ್ಟು ಕೆಲಸಗಳನ್ನ ನಡೆದಿದ್ವು. ಬಟ್ ಪ್ರಸ್ತುತವಾಗಿ ಇವರು ನಮ್ಮ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಇಲಾಖೆಯ ಕಾರ್ಯದರ್ಶಿಯಾಗಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ, ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟ್ ಏನಿದೆ ಅದರಲ್ಲಿ ಸೆಕ್ರೆಟರಿ ಅಥವಾ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಬಟ್ ಇತ್ತೀಚೆಗಷ್ಟೇ ಅವರೊಂದು ವಿವಾದಾತ್ಮಕ ಟ್ವೀಟ್ ಅನ್ನ ಮಾಡಿದ್ರು. ಅದೇನ್ ವಿವಾದ ಅಂತ ನಾವು ಡೆಪ್ತ್ ಅಲ್ಲಿ ಹೋಗೋದ್ ಬೇಡ, ಬಟ್ ಯಾವ ರೀತಿ ನಮ್ಮ ಒಂದು ವ್ಯವಸ್ಥೆ ಕೆಲಸ ಮಾಡುತ್ತೆ ಅಂತ ಮಾತ್ರ ನಾವು ತಿಳ್ಕೊಬೇಕಾಗತ್ತೆ. ಸೊ ಅವರು ಮಾಡಿದಂತಹ ಒಂದು ವಿವಾದಾತ್ಮಕ ಒಂದು ಟ್ವೀಟ್ ಇವಾಗ ಸಾಕಷ್ಟು ಒಂದು ದೊಡ್ಡ ವಿವಾದವನ್ನ ಕ್ರಿಯೇಟ್ ಮಾಡಿದೆ. ಹಾಗಾಗಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೊಂದು ಶೋಕಾಸ್ ನೋಟಿಸ್ ಅನ್ನ ಜಾರಿ ಮಾಡಿದೆ. ಸೊ ಬಹಳ ಇಂಪಾರ್ಟೆಂಟ್. ಶೋಕಾಸ್ ಅಂದ್ರೆ ಏನು ನೋಡಿ, ಇಂಗ್ಲಿಷ್ ಅಲ್ಲಿ ಬರೆಯೋದಾದ್ರೆ ಶೋ ಕಾಸ್. ಶೋ ಅಂದ್ರೆ ತೋರಿಸು ಅಂತೇಳಿ, ಕಾಸ್ ಅಂತ ಹೇಳಿದ್ರೆ ಏನು ಕಾರಣ ಏನು ಅಂತೇಳಿ. ಸೊ ಇವ್ರು ಏನ್ ಕೇಳಿದರೆ, ಕಾರಣ ಕೇಳಿ ಒಂದು ನೋಟಿಸ್ ಅನ್ನು ಕೊಟ್ಟಿದ್ದಾರೆ. ನೀವು ಇಂತಹ ಒಂದು ಟ್ವೀಟ್ ಮಾಡೋದಕ್ಕೆ ಕಾರಣ ಏನು, ಮತ್ತೆ ನಿಮ್ಮ ಮೇಲೆ ನಾವು ಯಾಕೆ ಕ್ರಮವನ್ನ ಕೈಗೊಳ್ಳಬಾರದು ಅಂತ ಕೇಳಿದ್ದಾರೆ. ಸೊ ಮೊಹಮ್ಮದ್ ಮೊಹಿಸಿನ್ ಅವರು ಮತ್ತೊಂದು ವಿವಾದವನ್ನ ತಮ್ಮ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಆ ವಿವಾದ ಏನು ಅನ್ನೋದಕ್ಕಿಂತನೂ ಇವರ ಒಂದು ಹಿಂದಿನ ಇವರು ವಿವಾದ ನಮಗೆ ಸ್ವಲ್ಪ ಗೊತ್ತಿರಬೇಕಾಗುತ್ತೆ. ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ನಿಮಗೆ ಕೇಳ್ಬೋದು. ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್ ನ ಆಕ್ಟ್ ನಲ್ಲಿ ಬರ್ತಕ್ಕಂತಹ ಕೆಲವೊಂದು ವಿವರಗಳನ್ನ ಕೇಳ್ಬೋದು. ಹಾಗಾಗಿ ನಮಗೆ ಈ ಎರಡು ಘಟನೆಗಳು ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಇವರು ಒಡಿಶಾ ರಾಜ್ಯದಲ್ಲಿ ನರೇಂದ್ರ ಮೋದಿ ಅವರ ಹೆಲಿಕಾಪ್ಟರ್ ನ ತಪಾಸಣೆಗೊಳಪಡಿಸಿದ್ದು. ಎರಡನೆಯದ್ದು ಒಂದು ವಿವಾದಾತ್ಮಕ, ಬಿಕಾಸ್ ಒಂದ್ ಮಾತನ್ನ ನೆನ್ಪಿಟ್ಕೊಳ್ಳಿ, ಇವರು ಒಬ್ಬ IAS ಆಫೀಸರ್ ಆಗ್ಬಿಟ್ಟು ಈ ರೀತಿ ಕೆಲವೊಂದು ದೈನಂದಿನ ಘಟನೆಗಳ ಬಗ್ಗೆ ಒಂದು ಒಪಿನಿಯನ್ ಅನ್ನ ವ್ಯಕ್ತಪಡಿಸಬಾರ್ದು. ಸೊ ವ್ಯಕ್ತಪಡಿಸಿದಲ್ಲಿ ರಾಜ್ಯ ಸರ್ಕಾರಕ್ಕೆ ಇರಿಸು ಮುರುಸು ಉಂಟಾಗುತ್ತೆ ಅಂಡ್ ಅವರು ಇವರ ಮೇಲೆ ಕ್ರಮವನ್ನ ಕೈಗೊಳ್ಳುವುದಕ್ಕೆ ಕೂಡ ಮುಂದಾಗ್ತಾರೆ. ಅದಕ್ಕೆ ಒಂದು ಚಿಕ್ಕ ಎಕ್ಸಾಂಪಲ್ ಮೊಹಮ್ಮದ್ ಮೊಹಿಸಿನ್ ಅವರ ಒಂದು ಕೇಸ್ ಆಗಿದೆ. ಸೊ ಇದನ್ನ ಜಸ್ಟ್ ನಮಗೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ ಮಾತ್ರ ಗಮನಿಸ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, USCIRF ರಿಪೋರ್ಟ್ ಮೇ ಪ್ರಾಂಪ್ಟ್ ಕನ್ಸರ್ನ್ಸ್. ನೋಡಿ, USCIRF ಬಗ್ಗೆ ನಾನು ನಿನ್ನೆ ಅಷ್ಟೇ ಕ್ಲಾಸ್ ಅಲ್ಲಿ ಸಂಪೂರ್ಣವಾಗಿ ಮಾತಾಡಿದ್ದೆ. ಇದು ಅಮೆರಿಕ ರಾಜ್ಯದಲ್ಲಿ ಬರ್ತಕ್ಕಂತಹ, ಅಮೆರಿಕ ದೇಶದಲ್ಲಿ ಬರ್ತಕ್ಕಂತಹ ಒಂದು ಸಂಸ್ಥೆ, ಅಲ್ಲಿನ ಒಂದು ಸರ್ಕಾರಿ ಸಂಸ್ಥೆ. ಇವರು ಯಾವ ರೀತಿ ನಮ್ಮ ಭಾರತದ ಒಂದು ಧಾರ್ಮಿಕ ಸ್ವತಂತ್ರ ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು ಅಂತ. ಸೊ ನೀವು ನೋಡ್ತಾ ಇದ್ದೀರಾ, US ಕಮಿಷನ್ ಆಫ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್. ಸೊ USCIRF ನ ಫುಲ್ ಫಾರ್ಮ್ ಏನಪ್ಪಾ ಅಂತ ಹೇಳಿದ್ರೆ US ಕಮಿಷನ್ ಫಾರ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅಂತೇಳಿ. ಅಂದ್ರೆ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವತಂತ್ರದ ಬಗ್ಗೆ ಇರತಕ್ಕಂತಹ ಒಂದು ಅಮೆರಿಕನ್ ಸಂಸ್ಥೆ. ಇದು ಸರ್ಕಾರದ ಒಂದು ಆಡಳಿತಕ್ಕೆ ಒಳಪಟ್ಟಿದೆ. ಇವರು ಇತ್ತೀಚೆಗಷ್ಟೇ ಭಾರತವನ್ನ CPC ಅಂತಕ್ಕಂತಹ ಒಂದು ಕ್ಯಾಟಗರಿಯಲ್ಲಿ ಭಾರತವನ್ನ ಹಾಕಿದ್ರು. ಒಂದು CPC ಅನ್ನುವಂತಹ ಒಂದು ಕ್ಯಾಟಗರಿಯಲ್ಲಿ ಭಾರತವನ್ನ ಹಾಕಿದ್ರು. CPC ಅಂದ್ರೇನು? ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್. ಹಿಂದಿನ ಒಂದು ಕ್ಲಾಸ್ ನಲ್ಲಿ ನಾನು ಇದಕ್ಕೆ ಬೇಕಾದಂತಹ ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೇನೆ. ಮತ್ತೊಂದ್ಸರಿ ಹೇಳ್ಬಿಡ್ತೀನಿ. ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್ ಅಂತ ಹೇಳಿದ್ರೆ ಯಾವ್ಯಾವ ದೇಶಗಳಲ್ಲಿ ಈ ಒಂದು ಧಾರ್ಮಿಕ ಸ್ವತಂತ್ರ ಚೆನ್ನಾಗಿಲ್ವೋ ಅಂತಹ ದೇಶಗಳನ್ನ CPC ಅಥವಾ ಕಂಟ್ರೀಸ್ ಆಫ್ ಪರ್ಟಿಕ್ಯುಲರ್ ಕನ್ಸರ್ನ್, ಕನ್ನಡದಲ್ಲಿ ನಿರ್ದಿಷ್ಟ ಕಳವಳ ಇರತಕ್ಕಂತಹ ದೇಶಗಳು ಅಂತ ಕೂಡ ಕರಿಬಹುದು. ಸೊ ಇಂತಹ ಒಂದು ವಿಭಾಗಕ್ಕೆ ಅವನ್ನ ಇಡಲಾಗಿರುತ್ತೆ. ಭಾರತವನ್ನು ಕೂಡ ಈ USCIRF ಆ ಒಂದು ಗುಂಪಿನಲ್ಲಿ ಇಟ್ಟಿತ್ತು. ನಾನು ಕೂಡ ಹಿಂದಿನ ಕ್ಲಾಸ್ಗಳಲ್ಲಿ ಹೇಳಿದ್ದೇನೆ, ಭಾರತ ಯಾವುದೇ ಆಂಗಲ್ ಇಂದನೂ ಕೂಡ ಇಂತಹ ಗುಂಪಿನಲ್ಲಿ ಇರೋದಕ್ಕೆ ಅರ್ಹ ಅಲ್ಲ. ಬಿಕಾಸ್ ನಮಗೆ ಗೊತ್ತಿರೋ ಪ್ರಕಾರ ನಾವು ಅತ್ಯಂತ ಕೋಮು ಸಹಿಷ್ಣು ದೇಶ. ನಮ್ಮಲ್ಲಿ ಇರ್ತಕ್ಕಂತಹ ಈ ಒಂದು ಅಲ್ಪಸಂಖ್ಯಾತರಿಗೆ ಭದ್ರತೆ ಪ್ರಪಂಚದ ಬೇರೆ ಯಾವ ದೇಶದಲ್ಲೂ ಕೂಡ ಇಲ್ಲ. ಹಾಗಾಗಿ ಭಾರತ ಕೂಡ ಬಹಳ ಕಟುವಾದ ಶಬ್ದಗಳಿಂದ ಈ ಒಂದು ಕ್ರಮವನ್ನ ಒಂದು ಅಪೋಸ್ ಮಾಡಿದ್ದು. ಬಟ್ ಆದ್ರೂ ಕೂಡ ಭಾರತಕ್ಕೂ ಸ್ವಲ್ಪ ಇರುಸು ಮುರುಸು ಉಂಟಾಗುವಂತಹ ಸಾಧ್ಯತೆ ಇದೆ. ಬಿಕಾಸ್ ನೀವು ನೋಡ್ತಾ ಇದ್ದೀರಾ, ಅಮೆರಿಕದಲ್ಲಿ 1998ನೇ ಇಸ್ವಿಯಲ್ಲಿ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಆಕ್ಟ್, ಅಂದ್ರೆ
IRF ಆಕ್ಟ್ ಅಂತಕ್ಕಂತಹ ಒಂದು ಬಹಳ ಜನಪ್ರಿಯ ಕಾಯ್ದೆಯನ್ನ 1998ನೇ ಇಸ್ವಿಯಲ್ಲಿ ಅಮೆರಿಕ ದೇಶದಲ್ಲಿ ಜಾರಿಗೊಳಿಸಲಾಗಿತ್ತು. ಸೊ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ ಅಥವಾ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆ 1998 ಏನ್ ಹೇಳುತ್ತಪ್ಪ ಅಂತ ಹೇಳಿದ್ರೆ, ಯಾವುದಾದ್ರೂ ದೇಶ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರ್ತಾ ಇದೆ ಅಂತ ಹೇಳಿದ್ರೆ ಆ ದೇಶದ ಮೇಲೆ 15 ರೀತಿಯಲ್ಲಿ ಕ್ರಮವನ್ನ ಕೈಗೊಳ್ಳಬಹುದು. 15 ಡಿಫರೆಂಟ್ ಟೈಪ್ಸ್ ಆಫ್ ಆಕ್ಷನ್ಸ್ ಅಂತ ಈ ಒಂದು ಕಾಯ್ದೆ ಮೆನ್ಷನ್ ಮಾಡುತ್ತೆ. ಸೊ ಯಾವ ರೀತಿ ಆಕ್ಷನ್, ತುಂಬಾ ಮೆದುವಾದ ಆಕ್ಷನ್ ಇಂದ ಹಿಡಿದ್ಬಿಟ್ಟು ತುಂಬಾ ಕಠಿಣವಾಗಿರತಕ್ಕಂತಹ ಆಕ್ಷನ್ ಗಳನ್ನ ಕೂಡ ತೆಗೆದುಕೊಳ್ಬಹುದು. ನಿಮಗೆಲ್ಲರೂ ನೆನಪಿರ್ಬೋದು, ಇಲ್ಲಿ ನೋಡ್ತಾ ಇದ್ದೀರಾ 2005ನೇ ಇಸ್ವಿಯಲ್ಲಿ ಪ್ರತಿಯೊಬ್ಬ ಭಾರತೀಯ ಕೂಡ ಅವಮಾನದಿಂದ ತಲೆ ತಗ್ಗಿಸ್ತಕ್ಕಂತಹ ಒಂದು ಘಟನೆ ನಡೆಯಿತು. ಅದೇನಪ್ಪಾ ಅಂತ ಹೇಳಿದ್ರೆ, ಅಂದಿನ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದಂತಹ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ದೇಶಕ್ಕೆ ತೆರಳಲು ಅಲ್ಲಿನ ಸರ್ಕಾರ ವೀಸಾವನ್ನ ನೀಡಲಿಲ್ಲ, ವೀಸಾವನ್ನ ನಿರಾಕರಣೆ ಮಾಡಲಾಯಿತು. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ಭಾರತ ದೇಶದ ಒಂದು ದೊಡ್ಡ ರಾಜ್ಯದಿಂದ ಜನರಿಂದ ನೇರವಾಗಿ ಬಹುಮತದೊಂದಿಗೆ ಆಯ್ಕೆಯಾಗಿರ್ತಕ್ಕಂತಹ ಜನಪ್ರತಿನಿಧಿ ಮತ್ತು ಆ ಒಂದು ರಾಜ್ಯದ ಮುಖ್ಯಮಂತ್ರಿಯಾಗಿರ್ತಕ್ಕಂತಹ ನರೇಂದ್ರ ಮೋದಿ ಅವರಿಗೆ ಅಮೆರಿಕ ದೇಶ ವೀಸಾ ನಿರಾಕರಣೆ ಮಾಡ್ತು ಅಂತ ಹೇಳಿದ್ರೆ ಅದು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಅವಮಾನ ಅಂತಾನೆ ಹೇಳ್ಬೋದು. ಅದ್ದಿನ ಸಮಯದಲ್ಲಿ ನರೇಂದ್ರ ಮೋದಿ ಅವರ ವಿರುದ್ಧ ಅಂದ್ರೆ ಅವರ ಪಕ್ಷದವರು ಅಲ್ದಿದ್ದವರು ಕೂಡ ಅವರಿಗೆ ಸಾಕಷ್ಟು ಬೆಂಬಲವನ್ನು ವ್ಯಕ್ತಪಡಿಸಿದ್ರು. ಬಿಕಾಸ್ ಇದು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಒಂದು ಅಣಕು ಅಂತಾನೆ ಹೇಳ್ಬೋದು. ಬಿಕಾಸ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ನರೇಂದ್ರ ಮೋದಿ ಅವರ ಮೇಲೆ ಏನಾದ್ರೂ ಆರೋಪ ಇತ್ತು, ಮತ್ತೊಬ್ಬ ಜನಪ್ರತಿನಿಧಿಯ ಬಗ್ಗೆ ಏನಾದ್ರೂ ಆರೋಪ ಇತ್ತು ಅಂತ ಹೇಳಿದ್ರೆ ಅದು ನಮ್ಮ ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ಪ್ರೂವ್ ಆಗ್ಬೇಕೇ ಹೊರತು ಯಾವುದೋ ಒಂದು AC ರೂಮ್ ಅಲ್ಲಿ ಕುತ್ಕೊಂಡು ಇಂತಹ ರಿಪೋರ್ಟ್ ಗಳನ್ನ ರೆಡಿ ಮಾಡದಿರ್ತಕ್ಕಂತಹ ಅಮೆರಿಕನ್ ಸಂಸ್ಥೆಗಳಿಂದ ಅಲ್ಲ. ಬಿಕಾಸ್ ಇವತ್ತಿಗೂ ಕೂಡ ನಮ್ಮ ಭಾರತೀಯ ಏನು ಲೀಗಲ್ ಸಿಸ್ಟಮ್ ಏನಿದೆ, ಜುಡಿಷಿಯಲ್ ಸಿಸ್ಟಮ್ ಬಹಳ ಸಶಕ್ಷಮವಾಗಿದೆ. ಸೊ ನಮ್ಮ ಒಂದು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಅದು ಪ್ರೂವ್ ಆಗಬೇಕು, ಬದಲಾಗಿ ಅಮೆರಿಕದಿಂದ ಅಲ್ಲ. ಸೊ ಇಂತಹ ಒಂದು ಮಾತನ್ನ ಭಾರತೀಯರು ಕೂಡ ಹೇಳ್ತಾನೆ ಬರ್ತಿದ್ದಾರೆ. ಇವಾಗೂ ಕೂಡ ಭಾರತ ಒಂದು ಖಡಕ್ ಆದಂತಹ ರೆಸ್ಪಾನ್ಸ್ ಕೊಟ್ಟಿದೆ. ಅಂಡ್ ಚಿತ್ರದಲ್ಲಿ ನೋಡ್ತಿರ್ತಕ್ಕಂತಹ ವ್ಯಕ್ತಿ ಏನು ಮಾಜಿ ಅಂಬಾಸಿಡರ್, ಇವರು ಏನು ಅಮೆರಿಕ ದೇಶ ಇದೆ ಅದಕ್ಕೆ ಭಾರತದಿಂದ ರಾಯಭಾರಿಯಾಗಿದ್ದಂತಹ ನಿರುಪಮಾ ರಾವ್ ಅವರು, ಇವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾತನ್ನ ಆಡಿದ್ದಾರೆ. ಸೊ ಮತ್ತೊಂದು ಮಾತನ್ನ ನೆನ್ಪಿಟ್ಕೋಬೇಕು, ಏನು 1998ರ IRF ಕಾಯ್ದೆ ಇದೆ, ಅದರ ಅಡಿಯಲ್ಲಿ ಏನು USC IRF ಏನಾದ್ರೂ ಒಂದು ರೆಕಮೆಂಡೇಶನ್ ಕೊಡ್ತು ಅಂತ ಹೇಳಿದ್ರೆ ಅಮೆರಿಕ ಅದನ್ನ ಫಾಲೋ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ. ಅಮೆರಿಕದಲ್ಲಿ ಪ್ರಸಕ್ತವಾಗಿ ಭಾರತದ ಒಬ್ಬ ಉತ್ತಮ ಸ್ನೇಹಿತ ಆಗಿರತಕ್ಕಂತಹ ಡೊನಾಲ್ಡ್ ಟ್ರಂಪ್ ಅವರು ರಾಷ್ಟ್ರಪತಿಯಾಗಿದ್ದಾರೆ. ಸೊ ಅವರು ಭಾರತದ ಮೇಲೆ ಇಂತಹ ಯಾವುದೇ ಕ್ರಮವನ್ನ ಕೈಗೊಳ್ಳುವುದು ಅನುಮಾನ ಅಂತಾನೆ ಹೇಳಲಾಗ್ತಾ ಇದೆ. ಸೊ USC IRF ಕೊಟ್ಟಿರತಕ್ಕಂತಹ ರಿಪೋರ್ಟ್ ನಿಂದ ನಮ್ಮ ಭಾರತಕ್ಕೆ ತಕ್ಷಣಕ್ಕೆ ಯಾವುದೇ ರೀತಿಯಾದಂತಹ ಒಂದು ತೊಂದರೆ ಆಗಲ್ಲ. ಭಾರತೀಯ ಮತ್ತು ಅಮೆರಿಕದ ದ್ವಿಪಕ್ಷೀಯ ಸಂಬಂಧ ಇನ್ನು ಕೂಡ ಸೇಫ್ ಆಗಿದೆ ಅಂತಾನೆ ಹೇಳ್ಬೋದು. ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸಾರ್ವಜನಿಕವಾಗಿ ಕಾಣಿಸಿಕೊಂಡ ಕಿಮ್ ಜಾಂಗ್ ವದಂತಿಗಳಿಗೆ ತೆರೆ. ಇದು ಕೂಡ ಒಂದು ಚಿಕ್ಕದಂತಹ ನ್ಯೂಸ್. ಬಿಕಾಸ್ ನಾನೇ ಕಳೆದ ಒಂದು ಕೆಲವು ದಿನಗಳ ಮುಂಚೆ ಮಾಡಿದಂತಹ ವಿಡಿಯೋದಲ್ಲಿ ಕಿಮ್ ಜಾಂಗ್ ಉನ್ ಅವರು ಮೃತಪಟ್ಟಿರಬಹುದು ಅನ್ನುವಂತಹ ಒಂದು ವದಂತಿ ಹರಡ್ತಾ ಇದೆ. ಅವರ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ ಅಂತ ಕೆಲವು ಜನ ಮಾತಾಡ್ಕೊಳ್ತಾ ಇದ್ದಾರೆ. ಕೆಲವು ಅಂತಾರಾಷ್ಟ್ರೀಯ ಮಾಧ್ಯಮ ಸಂಸ್ಥೆಗಳು ಇದಕ್ಕೆ ಸಂಬಂಧಪಟ್ಟಂತಹ ವರದಿಯನ್ನು ಕೂಡ ಕೊಟ್ಟಿದ್ದಾವೆ ಅಂತ ನಾವು ಮಾತಾಡ್ತಾ ಇದ್ವಿ. ಬಟ್ ಇವಾಗ ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವದಂತಿಗಳಿಗೆ ಒಂದು ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ಉತ್ತರ ಕೊರಿಯಾದ ಒಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ ಅಲ್ಲಿನ ಸರ್ವಾಧಿಕಾರಿ ಅಥವಾ ಸುಪ್ರೀಂ ಲೀಡರ್ ಕಿಮ್ ಜಾಂಗ್ ಉನ್ ಅವರು ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರು ಮೃತಪಟ್ಟಿಲ್ಲ, ಅಷ್ಟೇ ಅಲ್ಲ ಅವರು ಸಂಪೂರ್ಣವಾಗಿ ಆರೋಗ್ಯವಂತರಾಗಿ ಕೂಡ ಇದ್ದಾರೆ ಅನ್ನೋದು ಇದರಿಂದ ಪ್ರೂವ್ ಆಗುತ್ತೆ. ಜಸ್ಟ್ ಒಂದು ಸಿಂಪಲ್ ನ್ಯೂಸ್ ಅಷ್ಟೇ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೋಟ್ ಡೌನ್ ಮಾಡುವಂತಹ ಏನು ಅವಶ್ಯಕತೆ ಇಲ್ಲ. ಬಟ್ ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಪ್ಯೋಂಗ್ಯಾಂಗ್ ಅಂತಕ್ಕಂತಹದ್ದು ಉತ್ತರ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್ ನಗರ. ಇದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಿ. ಗೊತ್ತಿತ್ತು ಅಂದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಇಲ್ಲ. ಉತ್ತರ ಕೊರಿಯಾ, ನಾರ್ತ್ ಕೊರಿಯಾ ಅಂಡ್ ಸೌತ್ ಕೊರಿಯಾ ಅಂತಾನು ಕೂಡ ಬರುತ್ತೆ. ಸೌತ್ ಕೊರಿಯಾದ ರಾಜಧಾನಿ ನಮಗೆ ಗೊತ್ತಿರೋ ರೀತಿ ಸಿಯೋಲ್ ನಗರ. ಬಟ್ ಉತ್ತರ ಕೊರಿಯಾದ ರಾಜಧಾನಿ ಪ್ಯೋಂಗ್ಯಾಂಗ್. ಅಲ್ಲಿ ಪ್ರಸಕ್ತವಾಗಿ ಒಂದು ಅತ್ಯಂತ ಕಠೋರವಾದಂತಹ ಸರ್ವಾಧಿಕಾರಿಯ ಆಡಳಿತ ಇದೆ. ಆ ಸರ್ವಾಧಿಕಾರಿ ಬೇರೆ ಯಾರಲ್ಲ, ಇದೆ ಕಿಮ್ ಜಾಂಗ್ ಉನ್. ಮುಂದಿನ ಸುದ್ದಿ ನೋಡೋದಾದ್ರೆ, ಕೋವಿಡ್ ಕ್ಲೇಮ್ಸ್ ಲೈಫ್ ಆಫ್ ಲೋಕ್ಪಾಲ್ ಮೆಂಬರ್. ಇದೊಂದು ಕೂಡ ಬಹಳ ವಿಷಾದ ವ್ಯಕ್ತಪಡಿಸಬೇಕಾದಂತಹ ಒಂದು ಸುದ್ದಿ. ಏನಪ್ಪಾ ಅಂತ ಹೇಳಿದ್ರೆ, ಇತ್ತೀಚೆಗಷ್ಟೇ ನಿಮಗೆ ನೆನಪಿದೆ, ಲೋಕ್ಪಾಲ್ ಅನ್ನ ನಮ್ಮ ಸರ್ಕಾರ ನೇಮಕಾತಿಗೊಳಿಸಿದ್ದು ಕೆಲವು ತಿಂಗಳುಗಳ ಮುಂಚೆ. ಇದನ್ನ 2013ನೇ ಇಸ್ವಿಯಲ್ಲಿನೇ ಲೋಕ್ಪಾಲ್ ಕಾಯ್ದೆ ಅಥವಾ ಲೋಕ್ಪಾಲ್ ಆಕ್ಟ್ ಅನ್ನ ನಮ್ಮ ಸಂಸತ್ತು ಪಾಸ್ ಮಾಡಿತ್ತು. ಬಟ್ ಒಬ್ಬ ಲೋಕ್ಪಾಲ್ ಮತ್ತು ಆ ಲೋಕ್ಪಾಲ್ನ ತಂಡ ಏನಿದೆ ಆ ಒಂದು ಸಮಿತಿಯನ್ನ ರಚನೆ ಮಾಡಕ್ಕೆ ಸರ್ಕಾರಕ್ಕೆ ಬಹಳ ಸಮಯವೇ ಹಿಡಿತು.
ಅದಾದ ಮೇಲೆ ಕೆಲವು ತಿಂಗಳ ಮುಂಚೆ ನಮ್ಮ ಕೇಂದ್ರ ಸರ್ಕಾರ ಲೋಕ್ಪಾಲ್ ಅವರ ನೇಮಕಾತಿಯನ್ನು ಕೂಡ ಮಾಡಿತ್ತು. ಯಾರೆಲ್ಲ ಆ ಒಂದು ನೇಮಕಾತಿ ಮಾಡುವಂತಹ ಸಮಿತಿಯಲ್ಲಿ ಭಾಗವಹಿಸಿದ್ರಪ್ಪ ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಅಂದಿನ ಸುಪ್ರೀಂ ಕೋರ್ಟ್ ನ ಏನು ಮುಖ್ಯ ನ್ಯಾಯಮೂರ್ತಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಗೊಗೋಯ್ ಅವರು, ರಂಜನ್ ಗೊಗೋಯ್ ಅವರು, ಜಸ್ಟಿಸ್ ರಂಜನ್ ಗೊಗೋಯ್ ಅವರು ಇದ್ರು. ಅದೇ ರೀತಿ ಅಂದಿನ ನಮ್ಮ ಸ್ಪೀಕರ್, ಲೋಕಸಭಾ ಸ್ಪೀಕರ್ ಆಗಿದ್ದಂತಹ ಸುಮಿತ್ರಾ ಮಹಾಜನ್ ಅವರಿದ್ರು. ಅಂಡ್ ದಯವಿಟ್ಟು ಕೆಳಗಡೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ಸ್ ನಲ್ಲಿ ಪ್ರಸಕ್ತವಾಗಿ ಯಾರು ನಮ್ಮ ಕೇಂದ್ರದ ಸಂಸತ್ತಿನ ಲೋಕಸಭೆಯ ಸ್ಪೀಕರ್ ಆಗಿದ್ದಾರೆ ಅಂತ ದಯವಿಟ್ಟು ನಿಮಗೆ ಗೊತ್ತಿದೆ ತಿಳಿಸ್ಬೇಕಾಗುತ್ತೆ. ಅಂಡ್ ಅವರಾದ್ಮೇಲೆ ಒಬ್ಬ ಎಮಿನೆಂಟ್ ಜ್ಯೂರಿಸ್ಟ್ ಅಂದ್ರೆ ಒಬ್ಬ ಪ್ರಮುಖ ನ್ಯಾಯವಾದಿಯಾಗಿದ್ದಂತಹ ಮುಕುಲ್ ರೋಹಟಗಿ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಸೊ ಇಷ್ಟು ಜನ ಸೇರ್ಬಿಟ್ಟು ಪಿನಾಕಿ ಚಂದ್ರ ಘೋಷ್ ಅವರನ್ನ ಭಾರತದ ಪ್ರಪ್ರಥಮ ಲೋಕಪಾಲ್ ಆಗಿ ಆಯ್ಕೆ ಮಾಡಿದ್ರು. ಜೊತೆಗೆ ಅವರ ಒಂದು ಸಮಿತಿಯಲ್ಲಿ, ತಂಡದಲ್ಲಿ ಹಲವಾರು ಪ್ರಮುಖ ವ್ಯಕ್ತಿಗಳನ್ನ ನೇಮಕ ಮಾಡಿದ್ರು, ಜುಡಿಷಿಯಲ್ ಅಂಡ್ ನಾನ್ ಜುಡಿಷಿಯಲ್ ಮೆಂಬರ್ಸ್ ಅಂತ ಹೇಳಿ. ಅದರಲ್ಲಿ ನ್ಯಾಯಾಂಗ ಸದಸ್ಯರಾಗಿದ್ದಂತಹ, ನಿಮಗೆ ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ, ತ್ರಿಪಾಠಿ ಅವರು, ಅಜಯ್ ಸಿಂಗ್ ತ್ರಿಪಾಠಿ ಅವರು ನಿನ್ನೆ ಅಷ್ಟೇ ಮೃತಪಟ್ಟಿದ್ದಾರೆ. ಇದು ಕೂಡ ಬಹಳ ಒಂದು ದುರದೃಷ್ಟಕರವಾದಂತಹ ಒಂದು ಸಂಗತಿ. ಬಿಕಾಸ್ ಇತ್ತೀಚೆಗಷ್ಟೇ ಅವರು ಲೋಕಪಾಲ್ ಸಮಿತಿಯಲ್ಲಿ ಒಬ್ಬ ಮೆಂಬರ್ ಆಗಿದ್ರು. ಸೊ ಎ.ಕೆ. ತ್ರಿಪಾಠಿ ಅವರು, ಅಜಯ್ ತ್ರಿಪಾಠಿ ಅವರು ಇತ್ತೀಚೆಗಷ್ಟೇ ಮೃತಪಟ್ಟಿದ್ದಾರೆ. ಅವರ ಹೆಸರನ್ನು ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳಬೇಕಾಗುತ್ತೆ. ಬಿಕಾಸ್ ಇವರು ಲೋಕಪಾಲ್ ಸಮಿತಿಯ ಮೆಂಬರ್ ಆಗಿರೋ ಕಾರಣದಿಂದ ಬಹಳ ಇಂಪಾರ್ಟೆಂಟ್. ಸೊ ಇವರು ಕೇವಲ ಲೋಕಪಾಲ್ ಮೆಂಬರ್ ಅಲ್ಲ, ಬದಲಾಗಿ ಮಾಜಿ ಛತ್ತೀಸ್ಗಢ ಹೈಕೋರ್ಟ್ ಏನ್ ಬರುತ್ತೆ ಅದರ ಮುಖ್ಯ ನ್ಯಾಯಮೂರ್ತಿ ಕೂಡ ಆಗಿದ್ರು, ಚೀಫ್ ಜಸ್ಟಿಸ್ ಆಫ್ ಛತ್ತೀಸ್ಗಢ ಹೈಕೋರ್ಟ್. ಒಂದ್ ಮಾತು ನೆನ್ಪಿಟ್ಕೋಬೇಕು, ಛತ್ತೀಸ್ಗಢ ರಾಜ್ಯದ ರಾಜಧಾನಿ ರಾಯ್ಪುರ್ ಆದ್ರೂ ಕೂಡ ಅಲ್ಲಿನ ಹೈಕೋರ್ಟ್, ಅಲ್ಲಿನ ಉಚ್ಚ ನ್ಯಾಯಾಲಯ ಬರ್ತಕ್ಕಂತಹದ್ದು ಬಿಲಾಸ್ಪುರ್ ಅಂತಕ್ಕಂತಹ ಒಂದು ನಗರದಲ್ಲಿ, ಬಿಲಾಸ್ಪುರ್ ನಗರದಲ್ಲಿ ಬರುತ್ತೆ. ಸೊ ಇವರು ಆ ಛತ್ತೀಸ್ಗಢ ಹೈಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿ ಎ.ಕೆ. ತ್ರಿಪಾಠಿ ಅವರು, ಜಸ್ಟಿಸ್ ಎ.ಕೆ. ತ್ರಿಪಾಠಿ ಅವರು ಕಾರ್ಯನಿರ್ವಹಿಸ್ತಾ ಇದ್ರು. ಇವರು ಲೋಕಪಾಲ್ ಮೆಂಬರ್ ಕೂಡ. ಇವರು ಕೊರೋನಾ ವೈರಸ್ಗೆ ಬಲಿಯಾಗಿದ್ದಾರೆ. ಇವರ ಒಂದು ಆತ್ಮಕ್ಕೆ ಶಾಂತಿ ಕೋರ್ತಾ ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ಸೊ ಸುದ್ದಿ ಹೇಳುತ್ತೆ 2032ರ ಒಲಿಂಪಿಕ್ಸ್ಗೆ ಭಾರತ ಬೀಟ್. ನೋಡಿ, ಚಿತ್ರದಲ್ಲಿ ಕಾಣ್ತಾ ಇರತಕ್ಕಂತಹ ವ್ಯಕ್ತಿ ಇಂಡಿಯನ್ ಒಲಿಂಪಿಕ್ ಅಸೋಸಿಯೇಷನ್ ಅಥವಾ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಮುಖ್ಯಸ್ಥ ನರೀಂದರ್ ಬಾತ್ರಾ ಅವರು. ಸೊ ಇವರು ಜೊತೆಗೆ ನಮ್ಮ ಹಾಕಿ ಇಂಡಿಯಾ ಏನಿದೆ, ನಮ್ಮ ಭಾರತದಲ್ಲಿ ಹಾಕಿ ಸಂಸ್ಥೆ ಏನಿದೆ ಅದರ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಜೊತೆಗೆ ಭಾರತೀಯ ಒಲಿಂಪಿಕ್ ಸಂಸ್ಥೆಯ ಮುಖ್ಯಸ್ಥರು ಕೂಡ ಆಗಿದ್ದಾರೆ. ಇವ್ರು ನಿನ್ನೆ ಒಂದು ಮಾತನ್ನ ಹೇಳಿದ್ದಾರೆ. ಅದೇನಪ್ಪಾ ಅಂತ ಹೇಳಿದ್ರೆ 2032ರ ಒಲಿಂಪಿಕ್ಸ್ಗೆ ನಮ್ಮ ಭಾರತ ಬಿಡ್ಡನ್ನ ಸಲ್ಲಿಸುತ್ತೆ ಅಂತ ಒಂದು ಮಾತನ್ನ ಹೇಳಿದ್ದಾರೆ. ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಹಲವಾರು ಭಾರತದ ಕ್ರೀಡಾಸಕ್ತರಿಗೆ ಒಂದು ಕನಸಿತ್ತು. ಅದೇನಪ್ಪಾ ಅಂತ ಹೇಳಿದ್ರೆ ಜೀವನದಲ್ಲಿ ಒಮ್ಮೆಯಾದ್ರೂ ಕೂಡ ಒಲಿಂಪಿಕ್ಸ್ ನಂತಹ ಒಂದು ದೊಡ್ಡ ಕ್ರೀಡಾಕೂಟ ಭಾರತದಲ್ಲಿ ಆಯೋಜಿತ ಆಗುವುದನ್ನ ನೋಡ್ಬೇಕು ಕಣ್ಣಾರೆ ಅಂತ. ಸೊ ಇದು ಸಾಕಾರಗೊಳ್ಳುವಂತಹ ಸಾಧ್ಯತೆ ಸದ್ಯದಲ್ಲೇ ನಮಗೆ ಕಂಡು ಬರ್ತಾ ಇದೆ. ಬಿಕಾಸ್ 2032ರ ಒಲಿಂಪಿಕ್ಸ್ಗೆ ಭಾರತ ಬಿಡ್ ಸಲ್ಲಿಸುವುದಾಗಿ ನರೀಂದರ್ ಬಾತ್ರಾ ಅವರು ಹೇಳಿದ್ದಾರೆ. ಬಿಕಾಸ್ ನಮಗೆ ಇಂತಹ ದೊಡ್ಡ ದೊಡ್ಡ ಕ್ರೀಡಾಕೂಟಗಳನ್ನ ನಡೆಸೋದ್ರಲ್ಲಿ ಸ್ವಲ್ಪ ಕಹಿ ನೆನಪಿದೆ. ಯಾಕಪ್ಪ ಅಂದ್ರೆ ನಿಮಗೆ ನೆನಪಿರ್ಬೋದು, 2010ನೇ ಇಸ್ವಿಯಲ್ಲಿ ನಮ್ಮ ಭಾರತದ ರಾಜಧಾನಿ ನವದೆಹಲಿಯಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನ ಆಯೋಜನೆ ಮಾಡಲಾಗಿತ್ತು. CWC ಕಾಮನ್ವೆಲ್ತ್ ಗೇಮ್ಸ್, CWG ಅದನ್ನ 2010ರಲ್ಲಿ ದೆಹಲಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಬಟ್ ಅದರಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿತ್ತು. ಅದರಲ್ಲಿ ಅಂದಿನ ದೆಹಲಿ ಮುಖ್ಯಮಂತ್ರಿ ಶೀಲಾ ದೀಕ್ಷಿತ್ ಅವರು, ಜೊತೆಗೆ ಅಂದಿನ ಒಲಿಂಪಿಕ್ ಸಂಸ್ಥೆಯ ಅಧ್ಯಕ್ಷ ಆಗಿದ್ದಂತಹ ಸುರೇಶ್ ಕಲ್ಮಾಡಿ ಅವರು ಕೂಡ ಪ್ರಮುಖ ಆರೋಪಿಯಾಗಿದ್ರು. ಸೊ ಸಾಕಷ್ಟು ಭಾರತ ದೇಶಕ್ಕೆ ಕೆಟ್ಟ ಹೆಸರು ಬಂತು ಜಾಗತಿಕ ಮಟ್ಟದಲ್ಲಿ. ಬಟ್ 2032ರ ಹೊತ್ತಿಗೆ ಭಾರತ ಇನ್ನೂ ಕೂಡ ಆರ್ಥಿಕವಾಗಿ ಸದೃಢವಾಗಿರುತ್ತೆ ಅಂತ ನಾವೆಲ್ಲರೂ ಕೂಡ ಆಶಿಸೋಣ. ಜೊತೆಗೆ ಸಕ್ಸಸ್ಫುಲ್ ಆಗಿ ಈ ಒಂದು ಬಿಡ್ ಅನ್ನ ವಿನ್ ಆಗ್ಬಿಟ್ಟು ಬಹಳ ಯಶಸ್ವಿಯಾಗಿ ಭಾರತದಲ್ಲಿ ಒಲಿಂಪಿಕ್ ಆಯೋಜನೆ ಆಗ್ಲಿ ಅಂತ ನಾವು ಅನ್ಕೊಳ್ಳೋಣ. ಬಿಕಾಸ್ ಅದೊಂದು ದೊಡ್ಡ ಒಂದು ಕೀರ್ತಿ, ಅದು ಯಾವುದೇ ದೇಶಕ್ಕೆ ಒಲಿಂಪಿಕ್ಸ್ ಅನ್ನ ಆಯೋಜನೆ ಮಾಡುವುದು ಬಹಳ ಒಂದು ದೊಡ್ಡ ಕೀರ್ತಿ ಅಂತಾನೆ ಹೇಳ್ಬೋದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನರೀಂದರ್ ಬಾತ್ರಾ ಅವರು ಒಂದು ಮಾತನ್ನ ಹೇಳಿದ್ದಾರೆ. ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಸುದ್ದಿ ಗಮನ ಹರಿಸೋಣ. ಸುದ್ದಿ ಹೇಳುತ್ತೆ, ಡೆಡ್ ಫ್ರಾಗ್ಮೆಂಟ್ಸ್ ಆಫ್ ನಾವೆಲ್ ಕೊರೋನಾ ವೈರಸ್ ಲೆಡ್ ಟು ಫಾಲ್ಸ್ ಪಾಸಿಟಿವ್ಸ್ ಇನ್ ರಿಕವರ್ಡ್ ಪೇಷಂಟ್ಸ್. ನೋಡಿ, ಕಳೆದ ಕೆಲವು ದಿನಗಳಿಂದ ಕೂಡ ಒಂದು ವಿಲಕ್ಷಣವಾದಂತಹ ಸುದ್ದಿ ಬರ್ತಾ ಇತ್ತು. ಸ್ಪೆಷಲಿ ದಕ್ಷಿಣ ಕೊರಿಯಾ, ಸೌತ್ ಕೊರಿಯಾದಿಂದ ಬರ್ತಾ ಇದ್ದು. ಅದೇನಪ್ಪಾ ಅಂತ ಹೇಳಿದ್ರೆ, ಒಮ್ಮೆ ಕೊರೋನಾ ವೈರಸ್ ನಿಂದ ವಾಸಿಯಾದಂತಹ ರೋಗಿಗೂ ಕೂಡ ಮತ್ತೊಮ್ಮೆ ಕೊರೋನಾ ವೈರಸ್ ತಗಲ್ಬಹುದು ಅಂತ ಒಂದು ಸುದ್ದಿ ಬರ್ತಾ ಇತ್ತು. ಈ ಒಂದು ಸುದ್ದಿ ಸಾಕಷ್ಟು ಜನರಲ್ಲಿ ಗಾಬರಿ ಹುಟ್ಟಿಸ್ಬಿಟ್ಟಿತ್ತು. ಇದಕ್ಕೆ ಕ್ಯೂರೇ ಇಲ್ವಾ, ಒಮ್ಮೆ ಕ್ಯೂರ್ ಆದಂತಹ ವ್ಯಕ್ತಿಗೆ ಕೂಡ ಮತ್ತೊಮ್ಮೆ ಅದು ಬರುತ್ತೆ ಅಂತ ಹೇಳಿದ್ರೆ ಇದು ಬಹಳ ಭಯಾನಕವಾದಂತಹ ಒಂದು ವೈರಸ್ ಇರಬೇಕು ಅಂತ ಹೇಳಿ ಪ್ರಪಂಚದ ಎಲ್ಲ ಪ್ರಮುಖ ವೈದ್ಯಕೀಯ ಸಿಬ್ಬಂದಿ ಸಾಕಷ್ಟು ತಲೆಯನ್ನು ಕೂಡ ಕೆಡಿಸ್ಕೊಂಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ದಕ್ಷಿಣ ಕೊರಿಯಾ ದೇಶದಲ್ಲೇ ಮತ್ತೊಂದು ಇತ್ತೀಚಿನ ಅಧ್ಯಯನ ನಡೀತು.
ಆ ಅಧ್ಯಯನದಿಂದ ಹೊರಬಿದ್ದಂತಹ ಸುದ್ದಿ ಏನಪ್ಪಾ ಅಂತ ಹೇಳಿದ್ರೆ, ಫಾಲ್ಸ್ ಪಾಸಿಟಿವ್ಸ್ ಅಂದ್ರೆ ಇವ್ರು ಯಾರು ಕೂಡ ಮತ್ತೊಮ್ಮೆ ಕೊರೋನಾ ವೈರಸ್ ನ ಸೋಂಕಿಗೆ ಒಳಗಾಗಿರ್ಲಿಲ್ಲ, ಬದಲಾಗಿ ತಪ್ಪಾಗಿ ಅವ್ರನ್ನ ಪಾಸಿಟಿವ್ ಅಂತ ಗುರುತಿಸಲಾಗಿತ್ತು. ಸೊ ಈಗ ಕೇಳ್ಬೋದು, ಯಾಕೆ ಅವ್ರನ್ನ ತಪ್ಪಾಗಿ ಪಾಸಿಟಿವ್ ಅಂತ ಗುರುತಿಸಲಾಗಿತ್ತು? ಇಲ್ಲಿ ನಿಮಗೆ ಒಂದು ವರ್ಡ್ ಕಾಣಿಸ್ತಾ ಇದೆ, ಡೆಡ್ ಫ್ರಾಗ್ಮೆಂಟ್ಸ್. ಡೆಡ್ ಫ್ರಾಗ್ಮೆಂಟ್ಸ್ ಅಂದ್ರೆ ಏನು? ಕನ್ನಡದಲ್ಲಿ ಸತ್ತಿರುವ ಕಣಗಳು, ಸತ್ತಂತಹ ಕಣಗಳು ಅಂತ ಕರಿತೀವಿ. ಸೊ ಯಾವುದಾದ್ರೂ ಒಬ್ಬ ವ್ಯಕ್ತಿಗೆ ಕೊರೋನಾ ವೈರಸ್ ಬಂತು ಅಂತ ಹೇಳಿದ್ರೆ, ಅವನು ಅದರಿಂದ ವಾಸಿಯಾದ್ಮೇಲೂ ಸಮೇತ ಅವನ ದೇಹದಲ್ಲಿ ಈ ವೈರಸ್ ನ ಕೆಲವೊಂದು ಸತ್ತಿರುವಂತಹ ಕಣಗಳು ಹಾಗೆಯೇ ಉಳ್ಕೊಂಡಿರ್ತವೆ. ಸೊ ಹಾಗಾಗಿ ಅವನು ವಾಸಿಯಾದ್ಮೇಲೆ ಮತ್ತೆ ಅವನ ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಒಳಪಡಿಸಿದಾಗ ಅವನ ರಕ್ತದಲ್ಲಿ ಈ ಸತ್ತಿರತಕ್ಕಂತಹ ವೈರಸ್ ನ ಕಣಗಳು ಕಂಡು ಬರುವ ಕಾರಣದಿಂದ ಅವನು ಮತ್ತೊಮ್ಮೆ ಪಾಸಿಟಿವ್ ಆಗಿದ್ದಾನೆ ಅಂತ ಒಂದು ಸುಳ್ಳಾಗಿ, ತಪ್ಪಾಗಿ ಒಂದು ಅಭಿಪ್ರಾಯ ಮೂಡುವುದಕ್ಕೆ ಒಂದು ಕಾರಣ ಆಗುತ್ತೆ. ಸೊ ಇಂತಹ ಕಾರಣದಿಂದ ಹಲವಾರು ವ್ಯಕ್ತಿಗಳು ಮತ್ತೊಮ್ಮೆ ಸೆಕೆಂಡ್ ಟೈಮ್ ಕೊರೋನಾ ವೈರಸ್ ನ ಸೋಂಕಿಗೆ ಈಡಾಗಿದ್ದಾರೆ ಅಂತ ತಪ್ಪಾಗಿ ಹೇಳಲಾಗ್ತಿತ್ತು. ಬಟ್ ಸದ್ಯಕ್ಕೆ ಬಂದಿರತಕ್ಕಂತಹ ಅಧ್ಯಯನ ವರದಿಯ ಪ್ರಕಾರ ಅದು ಸುಳ್ಳು. ಆ ರೀತಿ ಮತ್ತೊಮ್ಮೆ ಆಗಲ್ಲ. ಬಿಕಾಸ್ ನೀವು ಆ ಟೆಸ್ಟ್ ಮಾಡಿದಾಗ ಆ ಟೆಸ್ಟ್ ಅಲ್ಲಿ ವೈರಸ್ ಸತ್ತಿದೆಯೋ ಇಲ್ಲ ಬದುಕಿದೆಯೋ ಅಂತ ಅದು ಗುರುತಿಸಕ್ಕಾಗಲ್ಲ. ಕೇವಲ ವೈರಸ್ ನಿಮ್ಮ ದೇಹದಲ್ಲಿ ಇದೆಯೋ ಇಲ್ವೋ ಅಂತ ಮಾತ್ರ ಗುರುತಿಸಲಾಗುತ್ತೆ. ಸೊ ಆ ವ್ಯಕ್ತಿಯ ದೇಹದಲ್ಲಿರುವಂತಹ ವೈರಸ್ ಸಂಪೂರ್ಣವಾಗಿ ಮೃತಪಟ್ಟಿದ್ರೂ ಕೂಡ ಟೆಸ್ಟ್ ನಲ್ಲಿ ಅವನ ಒಂದು ಫಲಿತಾಂಶ ಪಾಸಿಟಿವ್ ಅಂತಾನೆ ಬರುತ್ತೆ. ಸೊ ಇದು ಸ್ವಲ್ಪ ಸಮಾಧಾನ ತರಬೇಕಾದಂತಹ ಸುದ್ದಿ. ಸೊ ಅವ್ರು ಹೇಳಿರೋದು, ಸದ್ಯದ ಮಟ್ಟಿಗಂತೂ ಕೊರೋನಾ ವೈರಸ್ ಒಮ್ಮೆ ಬಂದ್ರೆ ಮತ್ತೊಮ್ಮೆ ಬರುವಂತಹ ಸಾಧ್ಯತೆ ಇಲ್ಲ ಅಂತಾನೆ ದಕ್ಷಿಣ ಕೊರಿಯಾದ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಸೊ ಇದೊಂದು ಸಮಾಧಾನಕರವಾದಂತಹ ಒಂದು ಸುದ್ದಿ ಅಂತಾನೆ ಹೇಳ್ಬೋದು. ಸೊ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರತಿನಿತ್ಯದಂತೆ ಪ್ರಶ್ನೆಗಳು ಕಾಣಿಸ್ತಾ ಇದ್ದಾವೆ. ಪರೀಕ್ಷಾ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್. ಸೊ ನೀವೆಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ತೀರಾ ಅನ್ಕೊಂತೀನಿ. ಅಟ್ಲೀಸ್ಟ್ ನೀವೀಗ ಆನ್ಸರ್ ನಮ್ಮ ಲೈವ್ ಚಾಟ್ ನಲ್ಲಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಬಹಳ ಒಳ್ಳೇದು. ನೀವು ಬೇಕಾದ್ರೆ ಮತ್ತೊಮ್ಮೆ ವಿಡಿಯೋವನ್ನು ವೀಕ್ಷಣೆ ಮಾಡಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ಬೋದು. ನೀವು ಲೈವ್ ಚಾಟ್ ಅಲ್ಲಿ ಪಾರ್ಟಿಸಿಪೇಟ್ ಕೂಡ ಮಾಡಬೇಕಾಗುತ್ತೆ. ಜೊತೆಗೆ ನಾನು ಕೂಡ ನಿಮ್ಮ ಜೊತೆ ಚಾಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ, ನಿಮ್ಮ ಡೌಟ್ಸ್ ಗಳನ್ನ ಕ್ಲಾರಿಫೈ ಮಾಡ್ತಾ ಇರ್ತೀನಿ. ಸೊ ಮೊದಲನೇ ಪ್ರಶ್ನೆ ನೋಡೋಣ. ಅಸಾಧಾರಣ ವರ್ಚುವಲ್ G20 ಡಿಜಿಟಲ್ ಎಕಾನಮಿ ಮಂತ್ರಿಗಳು ಸಭೆಯಲ್ಲಿ ಭಾರತದಿಂದ ಯಾರು ಭಾಗವಹಿಸಿದ್ರು? ಇತ್ತೀಚೆಗಷ್ಟೇ ನಮ್ಮ G20 ಅಥವಾ ಗ್ರೂಪ್ ಆಫ್ 20 ಏನಿದೆ, ಪ್ರಪಂಚದ 20 ಅತಿ ದೊಡ್ಡ ಆರ್ಥಿಕ ಒಂದು ಶಕ್ತಿಯನ್ನ ಹೊಂದಿರತಕ್ಕಂತಹ ದೇಶಗಳ ಗುಂಪನ್ನ ನಾವು G20 ಅಂತ ಕರಿತೀವಿ. ಈ G20ಯ ಡಿಜಿಟಲ್ ಎಕಾನಮಿ ಮಿನಿಸ್ಟರ್ಸ್ ಮೀಟ್ ಇತ್ತೀಚೆಗಷ್ಟೇ ಆಯೋಜನೆಗೊಂಡಿತ್ತು. ಇದು ವರ್ಚುವಲ್ ಅಂದ್ರೆ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಆಯೋಜನೆಗೊಂಡಿತ್ತು. ಅದರಲ್ಲಿ ಭಾರತವನ್ನ ಪ್ರತಿನಿಧಿಸಿದವರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ರವಿಶಂಕರ್ ಪ್ರಸಾದ್. ಒಂದ್ ಮಾತಿನ ನೆನ್ಪಿಟ್ಕೊಳ್ಳಿ, ಕೆಲವರು ಇಲ್ಲಿ ಎಕಾನಮಿ ಅಂತ ಇರುವ ಕಾರಣದಿಂದ, ಎಕಾನಮಿ ಅಂದ್ರೆ ಆರ್ಥಿಕತೆ, ಹಾಗಾಗಿ ನೀವು ನಿರ್ಮಲಾ ಸೀತಾರಾಮನ್, ನಮ್ಮ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅಂತ ತಪ್ಪಾಗಿ ಅನ್ಕೋತೀರಾ. ಅವರಲ್ಲ, ಬದಲಾಗಿ ರವಿಶಂಕರ್ ಪ್ರಸಾದ್ ಅವರು ಹೋಗಿದ್ರು. ಇವರು ನಮ್ಮ ದೇಶದ ಕಮ್ಯುನಿಕೇಶನ್, ಇನ್ಫಾರ್ಮೇಶನ್ ಟೆಕ್ನಾಲಜಿ ಮತ್ತು ಎಲೆಕ್ಟ್ರಾನಿಕ್ಸ್ ಮಂತ್ರಿಯಾಗಿದ್ದಾರೆ. ಸೊ ಮಿನಿಸ್ಟರ್ ಆಫ್ ಕಮ್ಯುನಿಕೇಶನ್, ಎಲೆಕ್ಟ್ರಾನಿಕ್ಸ್ ಅಂಡ್ IT, ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ತಂತ್ರಜ್ಞಾನ ಸಚಿವರಾಗಿದ್ದಾರೆ. ಮಾಹಿತಿ ತಂತ್ರಜ್ಞಾನ ಸಚಿವರಾಗಿದ್ದಾರೆ. ಸೊ ಹಾಗಾಗಿ ರವಿಶಂಕರ್ ಪ್ರಸಾದ್ ಅವರು ಭಾರತವನ್ನ ರಿಪ್ರೆಸೆಂಟ್ ಮಾಡಿದ್ರು. ಇವರು ಇಷ್ಟೇ ಅಲ್ಲ, ಜೊತೆಗೆ ಇವರು ನಮ್ಮ ಕಾನೂನು ಸಚಿವರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಲಾ ಮಿನಿಸ್ಟರ್ ಆಫ್ ಇಂಡಿಯಾ ಕೂಡ ರವಿಶಂಕರ್ ಪ್ರಸಾದ್ ಅವರಾಗಿದ್ದಾರೆ. ಒಬ್ಬ ವಿಖ್ಯಾತ ಸಂಸದೀಯ ಪಟು, ಸಾಕಷ್ಟು ಉತ್ತಮ ರೀತಿಯಲ್ಲಿ ಒಬ್ಬ ವಾಗ್ಮಿ ಕೂಡ, ಒಬ್ಬ ಮಿನಿಸ್ಟರ್ ಇವರು ನಮ್ಮ ದೇಶವನ್ನ ರೆಪ್ರೆಸೆಂಟ್ ಮಾಡಿದ್ರು. ಸೊ ಪರೀಕ್ಷೆಗಳಲ್ಲಿ ಪ್ರಶ್ನೆಯನ್ನ ಕೂಡ ಕೇಳಲಾಗ್ತದೆ ಈ ಒಂದು ವಿಷಯದ ಬಗ್ಗೆ. ಎರಡನೇ ಪ್ರಶ್ನೆ ನೋಡ್ತಾ ಇದ್ದೀರಾ. ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಯಾರನ್ನ ತನ್ನ ನಿರ್ದೇಶಕರನ್ನಾಗಿ ನೇಮಿಸಿದೆ? ಇತ್ತೀಚೆಗಷ್ಟೇ ಒಬ್ಬ ವ್ಯಕ್ತಿಯನ್ನ ಡೈರೆಕ್ಟರ್ ಆಗಿ ನಮ್ಮ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ನೇಮಕ ಮಾಡ್ಕೊಂಡಿತ್ತು. ಅಂದ್ರೆ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂದ್ರೆ ಏನು, ಉಷ್ಣ ವಿದ್ಯುತ್ತನ್ನ ನಮ್ಮ ದೇಶಾದ್ಯಂತ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಕಲ್ಲಿದ್ದಲನ್ನ ಬಳಸ್ಕೊಂಡ್ಬಿಟ್ಟು, ಕಲ್ಲಿದ್ದನ್ನ ಉರಿಸ್ಬಿಟ್ಟು ಏನು ನೀರನ್ನ ಆವಿಯನ್ನಾಗಿ ಕನ್ವರ್ಟ್ ಮಾಡ್ಬಿಟ್ಟು ಆ ಆವಿ ಹೊರಗೆ ಕೊಡುವಂತಹ ಶಕ್ತಿಯನ್ನ ಯೂಸ್ ಮಾಡಿ ಟರ್ಬೈನ್ ಯಂತ್ರಗಳನ್ನ ಚಲಿಸುವಂತೆ ಮಾಡಿ ಅಲ್ಲಿಂದ ವಿದ್ಯುತ್ತನ್ನ ನಾವೇನು ಉತ್ಪಾದಿಸ್ತೀವಿ ಅದನ್ನ ಥರ್ಮಲ್ ಪವರ್ ಅಥವಾ ಉಷ್ಣ ವಿದ್ಯುತ್ ಅಂತ ಕರಿತೀವಿ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನಿಗಮ ಇದೆ, ಕಾರ್ಪೊರೇಷನ್ ಇದೆ, ಅದು ಇದನ್ನ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡಿರುತ್ತೆ. ಸೊ ಅದರ ನಿರ್ದೇಶಕರು ಯಾರಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ, ರಮೇಶ್ ಬಾಬು ಅವರು. ಇತ್ತೀಚೆಗಷ್ಟೇ ಅವರು ನೇಮಕಗೊಂಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ರಾಷ್ಟ್ರೀಯ ಉಷ್ಣ ವಿದ್ಯುತ್ ನಿಗಮ, ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್. ಸೊ ನೀವೆಲ್ಲೇ ಕೂಡ ಈ ಕಲ್ಲಿದ್ದಲಿನಿಂದ ವಿದ್ಯುತ್ ಉತ್ಪಾದನೆ ಮಾಡುವಂತಹ ಉಷ್ಣ ವಿದ್ಯುತ್ ಸ್ಥಾವರಗಳನ್ನ ನೋಡ್ತೀರಾ, ಅವುಗಳು NTPC ಇದರ ಒಂದು ಕಂಟ್ರೋಲ್ ಅಲ್ಲಿ ಬರುತ್ತೆ. ಅದು ಬಹಳ ಇಂಪಾರ್ಟೆಂಟ್. ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಪ್ರಸಕ್ತವಾಗಿ ಇದರ ಅಧ್ಯಕ್ಷ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್, ಚೀಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಯಾರಪ್ಪ ಅಂತ ಹೇಳಿದ್ರೆ ಗುರುದೀಪ್ ಸಿಂಗ್ ಅವರು. ಅಂಡ್ ಇವಾಗ ನೇಮಕ ಆಗಿರತಕ್ಕಂತಹ ರಮೇಶ್ ಬಾಬು ಅವರು ಇದರ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ, ಡೈರೆಕ್ಟರ್ ಆಫ್ NTPC. ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ಸುದ್ದಿ. ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಪ್ರಶ್ನೆ ಅಂತ ಗಮನಿಸೋಣ. ಸೊ ಮೂರನೇ ಪ್ರಶ್ನೆಯನ್ನ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ.
ಸರಕು ಸಾರಿಗೆ ನಿರ್ವಹಣಾ ವ್ಯವಸ್ಥೆಯನ್ನ ಪೂರೈಸಲು ರೈತರನ್ನ ಸಂಪರ್ಕಿಸಲು CSIR ಯಾವ ಆಪ್ ಅನ್ನ ಪ್ರಾರಂಭಿಸಿದೆ? ಸೊ ಇದು ಕೂಡ ಎಕ್ಸಾಮ್ ದೃಷ್ಟಿಯಿಂದ ಬಹಳ ಒಂದು ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ಪ್ರಶ್ನೆ. ಸೊ ಇದಕ್ಕೆ ಉತ್ತರವನ್ನ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ CSIR ಅಂದ್ರೆ ಏನು ಅಂತ ತಿಳ್ಕೊಬೇಕಾಗತ್ತೆ. ಕೌನ್ಸಿಲ್ ಫಾರ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್. ಸೊ ನಮ್ಮ ದೇಶದಲ್ಲಿ ವೈಜ್ಞಾನಿಕ ದೃಷ್ಟಿಯಿಂದ ಮತ್ತು ಕೈಗಾರಿಕೆಗಳಿಗೆ ಬೇಕಾದಂತಹ ಸಂಶೋಧನೆಯನ್ನ ಮಾಡುವಂತಹ ಒಂದು ಸಂಸ್ಥೆ CSIR ಅಂತ ಕರಿತೀವಿ. ಇದು ದೇಶಾದ್ಯಂತ ಹಲವಾರು ಲ್ಯಾಬೊರೇಟರಿಗಳನ್ನ ಪ್ರಯೋಗಾಲಯಗಳನ್ನ ಹೊಂದಿದೆ. ಸೊ ಅದರ ಅಡಿಯಲ್ಲಿ ಬರ್ತಕ್ಕಂತಹ ಒಂದು ಸಂಸ್ಥೆ, ಒಂದು ಲ್ಯಾಬೊರೇಟರಿ ಕಿಸಾನ್ ಸಭಾ ಆಪ್, ಆಪ್ಷನ್ ಬಿ ಕಿಸಾನ್ ಸಭಾ ಆಪ್ ಅನ್ನ ಅಭಿವೃದ್ಧಿಪಡಿಸಿದೆ. ಇದರಿಂದ ಈ ಒಂದು ಸಾರಿಗೆ ನಿರ್ವಹಣೆಗೆ ಬೇಕಾಗಿರತಕ್ಕಂತಹ ರೈತರು, ವರ್ತಕರು ಮತ್ತು ಲಾರಿ ಮತ್ತು ಟ್ರಕ್ಗಳ ಚಾಲಕರು 3 ಜನಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಬೆಸೆಯತಕ್ಕಂತಹ ಕೆಲಸವನ್ನ ಕಿಸಾನ್ ಸಭಾ ಆಪ್ ಮಾಡುತ್ತೆ. ಸರಿಯಾದಂತಹ ಉತ್ತರ ಕಿಸಾನ್ ಸಭಾ ಆಪ್, ಆಪ್ಷನ್ ಬಿ. ಸೊ ಇದನ್ನ ಸ್ಪೆಸಿಫಿಕ್ ಆಗಿ ಜಾರಿಗೆ ತಂದಿರತಕ್ಕಂತಹ ಸಂಸ್ಥೆ ಯಾವ್ದಪ್ಪ ಅಂತ ಹೇಳಿದ್ರೆ ಕೆಳಗಡೆ ನೋಡ್ತಾ ಇದ್ದೀರಾ, ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್, CRRI. ಇದು ಬಹಳ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಇದು CSIR ಅವರ ಕೆಳಗಡೆ ಬರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನಮ್ಮ CSIR ದೇಶದಲ್ಲಿ ವಿವಿಧ ರಂಗಗಳಲ್ಲಿ ಹಲವಾರು ಲ್ಯಾಬೊರೇಟರಿಗಳನ್ನ ಪ್ರಯೋಗಾಲಯಗಳನ್ನ ಹೊಂದಿದೆ. ಸೊ ಸದ್ಯಕ್ಕೆ ಸೆಂಟ್ರಲ್ ರೋಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವರು ಈ ಒಂದು ಕಿಸಾನ್ ಸಭಾ ಆಪ್ ಅನ್ನ ಜಾರಿಗೆ ತಂದಿದ್ದಾರೆ. ಇದರೊಂದಿಗೆ ಮುಂದಿನ ಪ್ರಶ್ನೆ ಅಂತ ಗಮನ ಹರಿಸ್ತಾ ಹೋಗೋಣ. 4ನೇ ಪ್ರಶ್ನೆ ಹೇಳುತ್ತೆ, ಭಾರತಕ್ಕೆ 400 ಮಿಲಿಯನ್ USD ಬಹುವಾರ್ಷಿಕ ಆರ್ಥಿಕ ಸಹಾಯವನ್ನ ಅನುಮೋದಿಸಿದಂತಹ ಬ್ಯಾಂಕ್ ಯಾವುದು? ಇತ್ತೀಚೆಗಷ್ಟೇ ಒಂದು ಅಂತಾರಾಷ್ಟ್ರೀಯ ಬ್ಯಾಂಕ್ ಭಾರತ ದೇಶಕ್ಕೆ 400 ಮಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಒಂದು ಮಲ್ಟಿ ಇಯರ್ ಎಕನಾಮಿಕ್ ಪ್ಯಾಕೇಜ್ ಅನ್ನ ಅನೌನ್ಸ್ ಮಾಡಿದ್ದು, ಒಂದು ಸಹಾಯವನ್ನು ಅನೌನ್ಸ್ ಮಾಡಿದ್ದು. ಸರಿಯಾದ ಒಂದು ಉತ್ತರ ಯಾವ್ದಪ್ಪ ಅಂತ ಹೇಳಿದ್ರೆ ವರ್ಲ್ಡ್ ಬ್ಯಾಂಕ್, ಆಪ್ಷನ್ ಬಿ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್. ಸೊ ಇವರು ನಮ್ಮ ಭಾರತ ತನ್ನ ಕರಾವಳಿಯನ್ನ ಸೇಫ್ ಮಾಡಕ್ಕೆ, ಕರಾವಳಿಯಲ್ಲಿ ಸಂಪನ್ಮೂಲಗಳನ್ನ ಮತ್ತೆ ಅಲ್ಲಿನ ಜನಗಳನ್ನ, ಜನಸಂಖ್ಯೆಯನ್ನ ರಕ್ಷಣೆ ಮಾಡುವಂತಹ ಉದ್ದೇಶದಿಂದ, ಬಿಕಾಸ್ ನಮಗೆ ಗೊತ್ತಿರೋ ಪ್ರಕಾರ ಜಾಗತಿಕ ತಾಪಮಾನ ಏರಿಕೆ ಆಗ್ತಿರೋದ್ರಿಂದ ಸಮುದ್ರ ಮಟ್ಟ ಏರ್ತಾ ಇದೆ. ಸೊ ಕರಾವಳಿ ಪ್ರದೇಶಗಳನ್ನ ರಕ್ಷಿಸಿಕೊಳ್ತಕ್ಕಂತಹದ್ದು ಎಲ್ಲಾ ದೇಶಗಳ ಜವಾಬ್ದಾರಿ ಕೂಡ ಆಗಿದೆ. ಸೊ ಈ ಒಂದು ನಿಟ್ಟಿನಲ್ಲಿ 400 ಮಿಲಿಯನ್ ಡಾಲರ್ಸ್ ಅನ್ನ ಅಮೆರಿಕಾದ ಏನು ವಾಷಿಂಗ್ಟನ್ ನಲ್ಲಿ ಇರತಕ್ಕಂತಹ ವರ್ಲ್ಡ್ ಬ್ಯಾಂಕ್ ಭಾರತಕ್ಕೆ ಒಂದು ಸಹಾಯವನ್ನು ಮಾಡಿದೆ. ಕೆಳಗೆ ನೋಡ್ತಾ ಇದ್ದೀರಾ, ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಡೀಟೇಲ್ಸ್. 1944ನೇ ಇಸ್ವಿಯಲ್ಲಿ ಸ್ಥಾಪನೆ ಆಗುತ್ತೆ. ಅಮೆರಿಕದ ವಾಷಿಂಗ್ಟನ್ DC ಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಕಂಡು ಬರುತ್ತೆ. ಜೊತೆಗೆ ಪ್ರಸಕ್ತವಾಗಿ ಅದರ ಅಧ್ಯಕ್ಷರು ಅಮೆರಿಕದವರೇ ಆದಂತಹ ಡೇವಿಡ್ ಮಾಲ್ಪಾಸ್ ಅವರು. ಇಷ್ಟು ಡೀಟೇಲ್ಸ್ ಅನ್ನ ದಯವಿಟ್ಟು ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೊಳ್ತಾ 5ನೇ ಪ್ರಶ್ನೆ ಅಂತ ಗಮನ ಹರಿಸ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಅಮೆರಿಕನ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್ ಯಾರನ್ನ ಅಂತಾರಾಷ್ಟ್ರೀಯ ಗೌರವ ಸದಸ್ಯರನ್ನಾಗಿ ಆಯ್ಕೆ ಮಾಡಿದೆ? ಇತ್ತೀಚೆಗಷ್ಟೇ ಒಬ್ಬ ಭಾರತೀಯ ವೈಜ್ಞಾನಿಕ ರಂಗದಲ್ಲಿ ಸಾಕಷ್ಟು ಹೆಸರು ಮಾಡಿರತಕ್ಕಂತಹ ಮಹಿಳೆಯೊಬ್ಬರನ್ನ ಅಮೆರಿಕನ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್ ಅವರು ಇಂಟರ್ನ್ಯಾಷನಲ್ ಆನರರಿ ಮೆಂಬರ್ ಆಗಿ ಆಯ್ಕೆ ಮಾಡ್ಕೊಂಡಿದ್ರು. ಸೊ ಅವ್ರು ಯಾರಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಆಪ್ಷನ್ ಸಿ ಶೋಭನಾ ನರಸಿಂಹನ್ ಅವರು. ಸೊ ಶೋಭನಾ ನರಸಿಂಹನ್ ಅವರು ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂತಹ ಈ ಒಂದು ಥಿಯೋರಿಟಿಕಲ್ ಸೈನ್ಸಸ್ ಅಧ್ಯಯನ ಕೇಂದ್ರದಲ್ಲಿ ಒಬ್ರು ರಿಸರ್ಚರ್ ಆಗಿದ್ದಾರೆ. ಸೊ ಅವರನ್ನ ನಮ್ಮ ಅಮೆರಿಕನ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್ ಆಯ್ಕೆ ಮಾಡ್ಕೊಂಡಿದೆ. ಸೊ ನೋಡ್ತಾ ಇದ್ದೀರಾ, ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ಡ್ ಸೈಂಟಿಫಿಕ್ ರಿಸರ್ಚ್, JNCASR ಅಂತಕ್ಕಂತಹ ಒಂದು ಸಂಸ್ಥೆ, ಅಲ್ಲಿ ಸಂಶೋಧನೆಯಲ್ಲಿ ತೊಡಗಿಸಿಕೊಂಡಿದ್ದಂತಹ ಶೋಭನಾ ನರಸಿಂಹನ್ ಅವರನ್ನ ಅಮೆರಿಕನ್ ಅಕಾಡೆಮಿ ಆಫ್ ಆರ್ಟ್ಸ್ ಅಂಡ್ ಸೈನ್ಸಸ್ ಆಯ್ಕೆ ಮಾಡ್ಕೊಂಡಿದೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. 6ನೇ ಪ್ರಶ್ನೆ ಹೇಳುತ್ತೆ, ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಕಾಮನ್ವೆಲ್ತ್ ಯುವ ಕ್ರೀಡಾಕೂಟದ 2021ನೇ ಅಂದ್ರೆ 7ನೇ ಆವೃತ್ತಿಯನ್ನ ಯಾವ ವರ್ಷಕ್ಕೆ ಮುಂದೂಡಿದೆ? ಸೊ ಇದು ಬಹಳ ಸಿಂಪಲ್ ಆದಂತಹ ಉತ್ತರ. ಬಿಕಾಸ್ 2021ರಲ್ಲಿ 2020ರ ಟೋಕಿಯೋ ಒಲಿಂಪಿಕ್ಸ್ ಅನ್ನ ಅಲ್ಲಿ ನಿಗದಿಪಡಿಸಿರೋ ಕಾರಣದಿಂದ ಕಾಮನ್ವೆಲ್ತ್ ಗೇಮ್ಸ್ ನವರು ಅವರ ಒಂದು ಗೇಮ್ಸ್ ಅನ್ನ ಕೂಡ ಒಂದು ವರ್ಷ ಮುಂದಕ್ಕೆ ಹಾಕಿದ್ರು. ಯಾವ ವರ್ಷಕ್ಕಪ್ಪ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, 2023ನೇ ವರ್ಷಕ್ಕೆ ಅದನ್ನ ಮುಂದೆ ಹಾಕಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್. ಅದಕ್ಕಿಂತ ಇಂಪಾರ್ಟೆಂಟ್, ಈ ಮುಂಬರ್ತಕ್ಕಂತಹ ಯೂತ್ ಕಾಮನ್ವೆಲ್ತ್ ಅಂದ್ರೆ ಯುವ ಕಾಮನ್ವೆಲ್ತ್ ಅಂತ ಕರಿತೀವಿ. ನೋಡಿ, ಒಂದು ಡಿಫರೆನ್ಸ್ ಇದೆ. ಮಾಮೂಲಿ ಕಾಮನ್ವೆಲ್ತ್ಗೂ ಮತ್ತು ಯೂತ್ ಕಾಮನ್ವೆಲ್ತ್ಗೂ ಕೂಡ ಡಿಫರೆನ್ಸ್ ಇದೆ. ಪ್ರಸಕ್ತ ಏನು 2023ಕ್ಕೆ ಆಯೋಜನೆಗೊಳ್ಳುತ್ತೆ. ಈ ಒಂದು ಯೂತ್ ಕಾಮನ್ವೆಲ್ತ್ ಅನ್ನ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ ದೇಶದಲ್ಲಿ ಆಯೋಜನೆ ಮಾಡಲಾಗಿದೆ. ಬಹಳ ಇಂಪಾರ್ಟೆಂಟ್. ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ ಅಂತಕ್ಕಂಥದ್ದು ಕೆರೆಬಿಯನ್ ದ್ವೀಪದಲ್ಲಿ ಬರ್ತಕ್ಕಂತಹ ಒಂದು ದ್ವೀಪ ಸಮೂಹ. ಆ ಕೆರೆಬಿಯನ್ ದ್ವೀಪ ಸಮೂಹದಲ್ಲಿ ಹಲವಾರು ದೇಶಗಳು ಬರ್ತವೆ. ಅದರಲ್ಲಿ ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ ಕೂಡ ಒಂದು ದೇಶವಾಗಿದೆ. ಆ ದೇಶದಲ್ಲಿ ಮುಂಬರುವಂತಹ ಯೂತ್ ಕಾಮನ್ವೆಲ್ತ್, ಯುವ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗುತ್ತೆ. ಬಹಳ ಇಂಪಾರ್ಟೆಂಟ್. ನಾವು ವೆಸ್ಟ್ ಇಂಡೀಸ್ ಅಂತ ಏನ್ ಕರಿತೀವಿ, ಅಲ್ಲಿ ಇದು ಕಂಡು ಬರುತ್ತೆ. ಬಹಳ ಜನಕ್ಕೆ ಒಂದು ತಪ್ಪು ಕಲ್ಪನೆ ಇದೆ. ನಾವು ಕ್ರಿಕೆಟ್ ಆಡಬೇಕಾದ್ರೆ ವೆಸ್ಟ್ ಇಂಡೀಸ್ ಅಂತಕ್ಕಂಥ ಒಂದು ತಂಡವನ್ನ ನೋಡ್ತೀವಿ. ಸೊ ನಮ್ಮ ಭಾರತೀಯರ ಮನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ
ವೆಸ್ಟ್ ಇಂಡೀಸ್ ಅಂತಕ್ಕಂತಹದ್ದು ಒಂದು ದೇಶ. ಬಟ್ ಒಂದ್ ಮಾತು ನೆನ್ಪಿಟ್ಕೊಳ್ಳಿ, ಪ್ರಪಂಚದಲ್ಲಿ ವೆಸ್ಟ್ ಇಂಡೀಸ್ ಅಂತಕ್ಕಂತಹ ಯಾವುದೇ ದೇಶ ಇಲ್ಲ. ಸೊ ಈ ವೆಸ್ಟ್ ಇಂಡೀಸ್ ಅಂತ ಏನಿದೆ ಇದು ಸುಮಾರು 15 ದೇಶಗಳ ಒಂದು ಒಕ್ಕೂಟ. ಅದನ್ನು ನಾವು ವೆಸ್ಟ್ ಇಂಡೀಸ್ ಅಂತ ಕರಿತೀವಿ. ನಿಮಗೆ ಕ್ರಿಕೆಟ್ ಹೊರತುಪಡಿಸಿ ಬೇರೆ ಯಾವುದೇ ಕ್ರೀಡೆಯಲ್ಲಿ ಕೂಡ ನಿಮಗೆ ವೆಸ್ಟ್ ಇಂಡೀಸ್ ಅನ್ನುವಂತಹ ತಂಡ ಕಾಣಕ್ಕೆ ಸಿಗಲ್ಲ. ಬಿಕಾಸ್ ಇದರ ಒಂದು ದೇಶವೇ ಇಲ್ಲ. ಬದಲಾಗಿ ಇದು 15 ದೇಶ, ದ್ವೀಪ ದೇಶಗಳ ಒಂದು ಸಮೂಹ ಆಗಿದೆ. ಇಲ್ಲಿ ನಿಮಗೆ ಆಂಟಿಗುವಾ ಬರುತ್ತೆ, ಬರ್ಬುಡಾ ಬರುತ್ತೆ, ಅದೇ ರೀತಿ ಪೋರ್ಟೋರಿಕೋ ಬರುತ್ತೆ, ಹೈಟಿ ಬರುತ್ತೆ, ಟ್ರಿನಿಡಾಡ್ ಅಂಡ್ ಟೊಬ್ಯಾಗೋ ಬರುತ್ತೆ, ಗಯಾನಾ ಬರುತ್ತೆ, ಸೊ ಸರಿನೇಮ್ ಬರುತ್ತೆ. ಸೊ ಇಂತಹ ಈ ಒಂದು ಸೆಂಟ್ರಲ್ ಅಮೆರಿಕನ್ ದೇಶಗಳು, ಮಧ್ಯ ಅಮೆರಿಕನ್ ದೇಶಗಳು ಸೇರ್ಬಿಟ್ಟು ಮಾಡ್ಕೊಂಡಿರತಕ್ಕಂತಹ ಒಂದು ಒಕ್ಕೂಟವನ್ನ ನಾವು ವೆಸ್ಟ್ ಇಂಡೀಸ್ ಅಂತ ಕರಿತೀವಿ, ಅಥವಾ ಕೆರಿಬಿಯನ್ ಐಲ್ಯಾಂಡ್ ಅಂತ ಕೂಡ ಕರಿಬಹುದು. ಸೊ ಈ ಡೀಟೇಲ್ಸ್ ನಮಗೆಲ್ಲರೂ ಕೂಡ ಗೊತ್ತಿರಬೇಕಾಗುತ್ತೆ. ಬಟ್ ಸಾಕಷ್ಟು ಬಾರಿ ನಾವು ಈ ಒಂದು ಜ್ಞಾನದ ಕೊರತೆಯಿಂದ ವೆಸ್ಟ್ ಇಂಡೀಸ್ ಅನ್ನೇ ಒಂದು ದೇಶ ಅಂತ ತಿಳ್ಕೊಂಡ್ಬಿಡ್ತೀವಿ. ಸೊ ಕೆಳಗಡೆ ಕೂಡ ನಿಮಗೆ ಕಾಮನ್ವೆಲ್ತ್ ಗೇಮ್ಸ್ ಫೆಡರೇಷನ್ ಕುರಿತಾಗಿ ಸ್ವಲ್ಪ ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ಕೊಳ್ತಾ ಮುಂದೋಗ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ ಹೇಳುತ್ತೆ, ಭಾರತ ಸರ್ಕಾರವು ಸಣ್ಣ ಅರಣ್ಯ ಉತ್ಪಾದನೆ ಅಥವಾ ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂತ ನಾವೇನ್ ಕರಿತೀವಿ, ಅದಕ್ಕೆ MSP ಯನ್ನ ಎಷ್ಟಕ್ಕೆ ಹೆಚ್ಚಿಸಿದೆ ಅಂತ ಒಂದು ಪ್ರಶ್ನೆ ಕೇಳುತ್ತೆ. ಇದಕ್ಕೆ ಮುಂಚೆ MSP ಅಂದ್ರೆ ಏನು ಅಂತ ತಿಳ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಮಿನಿಮಮ್ ಸಪೋರ್ಟ್ ಪ್ರೈಸ್, ಅಥವಾ ಅದಕ್ಕೆ ಕನ್ನಡದಲ್ಲಿ ನಾವು ಕನಿಷ್ಠ ಬೆಂಬಲ ಬೆಲೆ ಅಂತ ಕೂಡ ಕರಿತೀವಿ. ಸೊ ಕನಿಷ್ಠ ಬೆಂಬಲ ಬೆಲೆ ಅಂತ ನೀವು ಯಾವಾಗಲೂ ಕೂಡ ನೋಡ್ತಿರ್ತೀರಾ. ಭತ್ತಕ್ಕೆ ಇಷ್ಟು ಕನಿಷ್ಠ ಬೆಂಬಲ ಬೆಲೆ ಹೇಳಿದ್ದಾರೆ, ಕಬ್ಬಿಗೆ ಇಷ್ಟು ಒಂದು ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಟ್ಟಿದ್ದಾರೆ. ಸೊ ಅದಕ್ಕಿಂತ ಕಡಿಮೆ ಬೆಲೆಗೆ ಯಾವುದೇ ಒಬ್ಬ ವ್ಯಕ್ತಿ ಕೂಡ ಈ ಒಂದು ವಸ್ತುವನ್ನ ಅಥವಾ ಈ ಒಂದು ಕೃಷಿ ಉತ್ಪನ್ನವನ್ನ ಕೊಳ್ಳುವಂತಿಲ್ಲ. ಸೊ ಅದೇ ರೀತಿ ನಮ್ಮ ಭಾರತ ಸರ್ಕಾರ ಈ ಸಣ್ಣ ಅರಣ್ಯ ಉತ್ಪಾದನೆ ಏನಿದೆ, ಮೈನರ್ ಫಾರೆಸ್ಟ್ ಪ್ರೊಡ್ಯೂಸ್ ಅಂದ್ರೆ ಕಾಡಿನಿಂದ ಪಡೆದುಕೊಳ್ಳತಕ್ಕಂತಹ ಸಣ್ಣ ಪುಟ್ಟ ವಸ್ತುಗಳಿದ್ದಾವೆ, ಅವುಗಳ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಸುಮಾರು 16% 66%, ಆಪ್ಷನ್ ಸಿ ನೋಡ್ತಾ ಇದ್ದೀರಾ, ಅಷ್ಟು ಅದನ್ನ ಒಂದು ಏರಿಕೆ ಮಾಡಿಬಿಟ್ಟು ಆದೇಶ ಹೊರಡಿಸಿದೆ. ಸೊ ಇದರಿಂದ ಕಾಡಿನ ಅಂಚಿನಲ್ಲಿ ವಾಸವಿರತಕ್ಕಂತಹ ವ್ಯಕ್ತಿಗಳೇನಿದ್ದಾರೆ, ಗಿರಿಜನರೇನಿದ್ದಾರೆ, ಅವರಿಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ. ಸೊ ಇದೊಂದು ಉತ್ತಮವಾದಂತಹ ನಿರ್ಧಾರ ಅಂತಾನೆ ಹೇಳ್ಬೋದು. ಇದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದ್ರೆ, ಒಡಿಶಾದ ಖ್ಯಾತ ನಾಟಕಕಾರ, ಚಿತ್ರಕಾರ ಮತ್ತು ಚಲನಚಿತ್ರ ನಿರ್ದೇಶಕ ಇತ್ತೀಚೆಗೆ ನಿಧನರಾದರು. ಅವರ ಹೆಸರೇನು ಅಂತ ಕೇಳ್ತಿದ್ದಾರೆ. ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದಂತಹ ವಿಷಯ. ಒಬ್ಬ ಖ್ಯಾತ ನಾಟಕಕಾರ ವಿಜಯ್ ಮಿಶ್ರಾ ಅವರು ಇತ್ತೀಚೆಗೆ ಮೃತಪಟ್ಟಿದ್ದಾರೆ. ಆಪ್ಷನ್ ಬಿ, ಇವರು ಒಡಿಶಾ ರಾಜ್ಯದ ಒಬ್ಬ ಪ್ರಖ್ಯಾತ ಚಿತ್ರಕಥೆಗಾರ ಕೂಡ ಆಗಿದ್ರು. ಹಲವಾರು ಪ್ರಶಸ್ತಿಗಳು, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗಳು, ಸೊ ಮುಂತಾದಂತಹ ಪ್ರಶಸ್ತಿಗಳು ಅವರಿಗೆ ಸಂದಿದ್ವು. ಸೊ ವಿಜಯ್ ಮಿಶ್ರಾ ಅವರ ಹೆಸರನ್ನು ಕೂಡ ನೋಟ್ ಮಾಡ್ಕೊಳ್ತಾ ಮುಂದೋಗ್ಬೇಕಾಗತ್ತೆ. ಸೊ ಇವತ್ತಿನ ಕೊನೆಯ ಪ್ರಶ್ನೆ ನೋಡೋದಾದ್ರೆ, ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ದಿನವನ್ನ ಯಾವಾಗ ಆಚರಿಸಲಾಗುತ್ತೆ? ಸೊ ಇಂಟರ್ನ್ಯಾಷನಲ್ ಅಸ್ಟ್ರಾನಮಿ ದಿನವನ್ನ ಪ್ರತಿ ವರ್ಷ ಮೇ 2ನೇ ತಾರೀಕು ಆಚರಣೆ ಮಾಡ್ತಾ ಬರಲಾಗುತ್ತೆ. ಸೊ ಇದು ಕೂಡ ಒಂದು ಪ್ರಮುಖ ಅಂತಾರಾಷ್ಟ್ರೀಯ ದಿನಾಚರಣೆ. ಸೊ ಎಲ್ಲರೂ ಕೂಡ ನಿಮ್ಮ ನೋಟ್ಬುಕ್ ಅಲ್ಲಿ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಮತ್ತೊಂದು ಒಂದು ಸುದ್ದಿ ಏನಪ್ಪಾ, ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಏನಪ್ಪಾ ಅಂತ ಹೇಳಿದ್ರೆ, ಈ ಅಂತಾರಾಷ್ಟ್ರೀಯ ಖಗೋಳ ವಿಜ್ಞಾನ ದಿನವನ್ನ ವರ್ಷಕ್ಕೆ 2 ಬಾರಿ ಆಚರಣೆ ಮಾಡಲಾಗುತ್ತೆ. ಅದನ್ನ ದ್ವಿವಾರ್ಷಿಕ ಅಂತ ಕರಿತೀವಿ. ಸೊ ನೀವು ಡೀಟೇಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ. ಒಮ್ಮೆ ಮೇ 2ನೇ ತಾರೀಕು ಆಚರಣೆ ಮಾಡ್ತಾರೆ, ಜೊತೆಗೆ ಅಕ್ಟೋಬರ್ 5ನೇ ತಾರೀಕಂದು ಕೂಡ ಆಚರಣೆ ಮಾಡ್ತಾರೆ. ಸೊ ಇದು ಒಂದು ವಿಶಿಷ್ಟವಾದಂತಹ ಒಂದು ಆಚರಣೆ. ಒಂದು ವರ್ಷಕ್ಕೆ 2 ಬಾರಿ ಆಚರಣೆ ಮಾಡ್ತಾರೆ. ಸೊ ಇಂಟರ್ನ್ಯಾಷನಲ್ ಅಸ್ಟ್ರಾನಮಿ ಡೇ ಅದು ಬಹಳ ಇಂಪಾರ್ಟೆಂಟ್. ಇದನ್ನು ಆಯೋಜನೆ ಮಾಡೋದೇನಪ್ಪಾ ಅಂತ ಹೇಳಿದ್ರೆ, ಕೆಳಗಡೆ ನೋಡ್ತಾ ಇದ್ದೀರಾ, ಇಂಟರ್ನ್ಯಾಷನಲ್ ಅಸ್ಟ್ರಾನಮಿಕಲ್ ಯೂನಿಯನ್. ಸೊ ಇದರ ಒಂದು ಕೇಂದ್ರ ಕಚೇರಿ ಫ್ರಾನ್ಸ್ ದೇಶದ ಪ್ಯಾರಿಸ್ ನಲ್ಲಿ ಕಂಡು ಬರುತ್ತೆ, ಇಂಟರ್ನ್ಯಾಷನಲ್ ಅಸ್ಟ್ರಾನಮಿಕಲ್ ಯೂನಿಯನ್. ಸೊ ಇಷ್ಟು ಡೀಟೇಲ್ಸ್ ಅನ್ನ ನೀವು ದಯವಿಟ್ಟು ನೋಟ್ ಮಾಡ್ಕೋಬೇಕಾಗುತ್ತೆ. ಪರೀಕ್ಷೆಗಳಲ್ಲಿ ಕೇಳುವಂತಹ ಸಾಧ್ಯತೆಗಳಿರುತ್ತೆ. ಇದರೊಂದಿಗೆ ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಾಳಿನ ದಿನಪತ್ರಿಕೆಗಳೊಂದಿಗೆ ಅವುಗಳ ಒಂದು ವಿಶ್ಲೇಷಣೆ ಜೊತೆಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.